ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದೇಹಿ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ಶ್ರೀ ಗುರುಭ್ಯೋ ನಮಃ. ಏನಾತೀಗ ಅಥಾತಃ ಪವಮಾನಾನಾಮೇವ ಅಭ್ಯಾರೋಹ ಅಂತನ್ನುವ ಮಾತಾಡದಿತ್ತು. ಅವರು ಪ್ರಸ್ತೋತ ಸಾಮಪ್ರಸ್ತೌತಿ ಪ್ರಸ್ತಾವ ಸಾಮವನ್ನು ಹಾಡ್ತಾ ಇರುವಾಗ, ಆ ಸಾಮಗಾನ ಮಾಡ್ತಿರುವಾಗ ಈ 3 ಮಂತ್ರಗಳ ಜಪ ಮಾಡಬೇಕು ಅಂತ ನಿನ್ನೆ ದಿವಸ 3 ಮಂತ್ರಗಳನ್ನು ಬರೆದುಕೊಂಡು ಅರ್ಥವನ್ನೂ ಬರೆದುಕೊಂಡಿದ್ದೇವೆ. ಭಾಷ್ಯದಲ್ಲಿ ಆಚಾರ್ಯರು ಏನು ವಿಶೇಷಾಂಶವನ್ನು ಹೇಳಿದ್ದಾರೆ ಅಂದರೆ, ಕೆಳಗೆ ಆ ಪುಟದ ಕೆಳಗೆ ಜಪೇದ್ ಯಜುಂಷಿ ತ್ವೇತಾನಿ ತ್ರೀಣಿ ವಿಷ್ಣುಂ ಸದಾ ಸ್ಮರನ್. ಈಗ ಈ 3 ಮಂತ್ರಗಳನ್ನು ಜಪಿಸಬೇಕು ಅಂತ ಹೇಳಿದರು. ಯಜ್ಞ ನಡೀತಾ ಇದೆ, ಸಾಮಗಾಯನ ಮಾಡಲು ಬಂದಿದ್ದಾರೆ ವಾಯುದೇವರು. ಸಾಮಗಾಯನವನ್ನು ಮಾಡುವ ಮಧ್ಯದಲ್ಲಿ ಪ್ರಸ್ತಾವ ಸಾಮವನ್ನು ಹೇಳ್ತಿರುವಾಗ ಅಥವಾ ಪ್ರಸ್ತಾವ ಪ್ರಾರಂಭ ಮಾಡ್ತಿರುವಾಗ, ಪ್ರಸ್ತಾವ ಶಬ್ದಕ್ಕೆ 2 ಅರ್ಥ. ಪ್ರಾರಂಭ ಅಂತೂ ಅರ್ಥ ಇದೆ, ಪ್ರಸ್ತಾವ ಸಾಮಗಾನ ಮಾಡುವುದು ಅಂತಿದೆ. ಆಗ ಈ 3 ಮಂತ್ರಗಳಿಂದ ಪ್ರಾರ್ಥನೆ ಮಾಡಬೇಕು ಅಂತ. ಪ್ರಾರ್ಥನೆ ಮಾಡಬೇಕಾದ್ರೆ ಯಾರಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಪ್ರಶ್ನೆ ಇದೆಯಲ್ಲ. ಪ್ರಾರ್ಥನೆ ಅಂತನ್ನೋದು ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಸಲ್ಲಿಸಬೇಕು. ಹಾಗಾದರೆ ಯಾರಲ್ಲಿ ಸಲ್ಲಿಸಬೇಕು ಅಂದರೆ ಕೆಳಗೆ ಶ್ರೀಮದಾಚಾರ್ಯ ಪುಟದ ಕೆಳಗೆ ನೋಡ್ಕೊಳ್ಳಿ. ಜಪೇತ್ ಯಜುಂಷಿ ತ್ವೇತಾನಿ ತ್ರೀಣಿ ವಿಷ್ಣುಂ ಸದಾ ಸ್ಮರನ್. ಯಜುಂಷಿ ಈ ಯಜುರ್ವೇದದ ಮಂತ್ರಗಳನ್ನು ಯಾವುದವು? ತ್ರೀಣಿ ಏತಾನಿ ತ್ರೀಣಿ ಯಜುಂಷಿ, ಈ 3 ಯಜುರ್ವೇದದ ಮಂತ್ರಗಳು. ಮೊದಲನೆಯದ್ದು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಈ 3 ಮಂತ್ರಗಳನ್ನು ಸದಾ ವಿಷ್ಣುಂ ಸ್ಮರನ್ ಏವ, ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡ್ತಾನೇ ಮಾಡಬೇಕು. ಏನು ಹಂಗಂದ್ರೆ ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ತಾನೇ ಮಾಡಬೇಕು ಅಂದರೆ ಅದಕ್ಕೆ ಅರ್ಥ? ಅದರ ಅರ್ಥ ಇದು ನೀವು ಬೇರೆಯವರ ಉದ್ದೇಶದಿಂದಲ್ಲ. ಯಾವುದೇ ಮಂತ್ರವನ್ನು ಹೇಳ್ತಾ ಇದ್ರೂ ಕೂಡ ಮಾಡಬೇಕಾದದ್ದು ಯಾರನ್ನ? ಪರಮಾತ್ಮನನ್ನು ಇಟ್ಟುಕೊಂಡೇ ಮಾಡಬೇಕು. ಮುಂದೆ ಹೇಳೋರಿದ್ದಾರೆ, ವಿಷ್ಣು ಪ್ರಾರ್ಥನಾ ಭಾಂಜಿಚ ಅಂತದ. ಅಸತೋಮ ಸದಿತ್ಯಾದಿ ವಿಷ್ಣು ಪ್ರಾರ್ಥನಾ ಭಾಂಜಿಚ. ಮುಂದಿನ ಸಾಲು ಮೇಲಿನ ಪುಟಕ್ಕೆ ಹೋಗ್ಯದ. ಅಸತೋಮ ಸದಿತ್ಯಾದಿ ವಿಷ್ಣು ಪ್ರಾರ್ಥನಾ ಭಾಂಜಿಚ, ಭಗವಂತನನ್ನು ಪ್ರಾರ್ಥನಾ ಮಾಡುವಂಥ ಮಂತ್ರಗಳು ಅಂತಾಯಿತು. ಹಾಗಾದರೆ ಈ 2 ವಾಕ್ಯಗಳ ಅಭಿಪ್ರಾಯ ಏನಾಯಿತು? ಸದಾ ವಿಷ್ಣು ಸ್ಮರನ್ನೇವ, ಯಾವಾಗಲೂ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಈ 3 ಮಂತ್ರಗಳನ್ನು ಜಪಿಸಬೇಕು. ಯಾವುದಾ 3 ಮಂತ್ರಗಳು? ಅಸತೋಮ ಸದಿತ್ಯಾದಿ ವಿಷ್ಣು ಪ್ರಾರ್ಥನಾ ಭಾಂಜಿಚ ಅಂದರೆ ಭಗವಂತನಲ್ಲಿ ಸಲ್ಲಿಸಬೇಕಾದ ಪ್ರಾರ್ಥನಾ. ಯಾವುದೋ ಇತರ ದೇವತೆಗಳಲ್ಲಿ ಸಲ್ಲಿಸುವ ಪ್ರಾರ್ಥನಾ ಅಂತ ಭಾವಿಸಬಾರದು. ಎಲ್ಲಿ ಸಲ್ಲಿಸುವ ಪ್ರಾರ್ಥನಾ ಇದು? ಭಗವಂತನಲ್ಲಿಯೇ ಸಲ್ಲಿಸುವ ಪ್ರಾರ್ಥನಾ. ಅಂದ್ರೆ ಅಸತೋಮ ಸದ್ಗಮಯ ಯಾರನ್ನು ಕೇಳಬೇಕು? ಭಗವಂತನನ್ನು. ತಮಸೋಮ ಜ್ಯೋತಿರ್ಗಮಯ ಯಾರಲ್ಲಿ ಕೇಳಬೇಕು? ಭಗವಂತನಲ್ಲಿ ಕೇಳಬೇಕು. ಮೃತ್ಯೋರ್ಮ ಅಮೃತಂ ಗಮಯ ಪರಮಾತ್ಮನಲ್ಲೇ ಪ್ರಾರ್ಥಿಸಬೇಕು. ಹಾಗಾದರೆ ಓ ಹರಿಯೇ, ನನ್ನನ್ನು ದುಃಖದಿಂದ ಸುಖದ ಕಡೆಗೆ ಕೊಂಡೊಯ್ಯು. ದುಃಖ ಇದೆ, ಈ ದುಃಖ ನಿವೃತ್ತಿಯಾಗಬೇಕು ಅಂತ ಅಪೇಕ್ಷೆ ಇದೆ ನನಗೆ. ಅದಕ್ಕೆ ದುಃಖ ನಿವಾರಣೆಯನ್ನು ಮಾಡಿ ಸುಖದ ಕಡೆಗೆ ಕೊಂಡೊಯ್ಯು ಅಂತ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅದಾದ ಮೇಲೆ ಕೇವಲ ದುಃಖದಿಂದ ಸುಖದ ಕಡೆಗೆ ಹೋದರೆ ಸಾಲುವುದಿಲ್ಲ. ದುಃಖ ನಿವೃತ್ತಿ ಹೇಗಾಗ್ತದೆ ಅಂತನ್ನುವ ಜ್ಞಾನವೂ ನಮಗಾಗಬೇಕಾದದ್ದರಿಂದ ತಮಸೋಮ ಜ್ಯೋತಿರ್ಗಮಯ. ತಮಃ ಅಂದರೆ ಅಜ್ಞಾನ,
ಅಜ್ಞಾನದಿಂದಾಗಿ ನನ್ನನ್ನು ಜ್ಯೋತಿ ಅಂದರೆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗು. ಅದಾದ ಮೇಲೆ ಈ ದುಃಖ ನಿವಾರಣೆಯಾಗಬೇಕು, ಸುಖ ಬರಬೇಕು ಅಂದರೆ ತಾತ್ಕಾಲಿಕವಾಗಿರಬಾರದು. ಮೃತ್ಯೋರ್ಮ ಅಮೃತಂಗಮಯ, ಮರಣದಿಂದ ಅಮೃತತ್ವದ ಕಡೆಗೆ ಕರೆದುಕೊಂಡು ಹೋಗು, ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗು ಎನ್ನುವ ಯೋಗ್ಯವಾದ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಸಲ್ಲಿಸಬೇಕು. ಮಧ್ಯದಲ್ಲಿ ಒಂದು ಸಣ್ಣ ಅವಾಂತರ ಪ್ರಶ್ನೆಯನ್ನು ನಾನು ಮಾಡಿಕೊಳ್ಳುತ್ತೇನೆ. ನನಗೆ ಬಂತು, ನಾನು ಮಾಡಿಕೊಳ್ಳುತ್ತೇನೆ. ಏನು ಅವಾಂತರವಾದ ಪ್ರಶ್ನೆ ಇದು? ಭಗವಂತನಲ್ಲಿ ಏನು ಪ್ರಾರ್ಥಿಸುವುದು? ದುಃಖದಿಂದ ಸುಖದ ಕಡೆಗೆ ಹೋಗಬೇಕು ಅಂತ ನೀನು ಪ್ರಯತ್ನ ಮಾಡಿ ಹೋಗ್ಲಿಕ್ಕೆ ಬರೋದಿಲ್ವೋ? ತಮಸೋಮ ಜ್ಯೋತಿರ್ಗಮಯ ಅಂತನ್ನುವುದರಲ್ಲಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಬೇಕು ಅಂತ ನೀನು ಪ್ರಯತ್ನ ಮಾಡ್ಲಿಕ್ಕೆ ಬರೋದಿಲ್ವೋ? ಮೃತ್ಯೋರ್ಮ ಅಮೃತಂ ಗಮಯ ಅನ್ನುವುದು ಬೇಕಾದರೆ ಪರಮಾತ್ಮನಲ್ಲಿರಲಿ. ನಮ್ಮನ್ನು ಮರಣದಿಂದ ಅಮೃತತ್ವದ ಕಡೆಗೆ ಕರೆದುಕೊಂಡು ಹೋಗಬೇಕು ಅಂತ ಭಗವಂತನಲ್ಲಿ ಬೇಕಾದರೆ ಪ್ರಾರ್ಥನೆ ಸಲ್ಲಿಸುವುದು. ಹಿಂದಿನ 2 ಪ್ರಾರ್ಥನೆಗಳೇನಿದು ಅಂದರೆ, ನಾನು ಹಿಂಗೆ ಅಂದ್ಕೊಂಡೆ. ಏನು ಅಂದ್ಕೊಂಡೆ ಅಂದರೆ, ನಮ್ಮ ಪ್ರಯತ್ನಗಳೆಲ್ಲ ಆಯಿತು, ನಮ್ಮ ಪ್ರಯತ್ನಗಳೆಲ್ಲ ಮುಗಿದ ಮೇಲೆ ಬರುವ ಸ್ಟೇಜ್ ಯಾವುದು? ಪ್ರಾರ್ಥನಾ. ಪ್ರಾರ್ಥನಾ ಮೊದಲಿಗಿರೋದಿಲ್ಲ. ಪ್ರಾರ್ಥನಾ ಅಂತನ್ನುವುದು ಕೊನೆಯಲ್ಲಿ ಬರೋದು. ಡಾಕ್ಟರ್ ಏನು ಹೇಳ್ತಿರ್ತಾರೆ? ನಮ್ಮ ಪ್ರಯತ್ನ ನಾವು ಮಾಡೀವಿ, ದೇವರಲ್ಲಿ ಪ್ರಾರ್ಥನಾ ಮಾಡ್ಕೊಳ್ರಿ ಅಂತಿರ್ತಾರೆ. ಲೌಕಿಕ ತಿಳಿಸಿದೆ. ಅವರು ವೈದ್ಯರು ತಮ್ಮ ಪ್ರಯತ್ನವನ್ನು ಪೂರ್ಣ ಮಾಡ್ತಾರೆ, ಏನು ಬಿಡೋದಿಲ್ಲ. ಪ್ರಯತ್ನ ಮಾಡಿದ ಮೇಲೆ ನಮಗೆ ಹೇಳ್ತಾರೆ, ರೋಗಿಗಳ ಸಂಬಂಧಿಕರಿಗೆ, ನೀವು ದೇವರಲ್ಲಿ ಪ್ರಾರ್ಥನಾ ಮಾಡ್ರಿ. ಹಾಗಿದ್ದರೆ ದುಃಖದಿಂದ ಸುಖದ ಕಡೆಗೆ ಹೋಗಬೇಕು ಅನ್ನುವ ನಮ್ಮೆಲ್ಲ ಪ್ರಯತ್ನಗಳಾಗಿದೆ. ಪ್ರಯತ್ನವಾದ ಮೇಲೆ ಈಗ ನಾವು ಹರಿಯಲ್ಲಿ ಪ್ರಾರ್ಥನಾ ಮಾಡಬೇಕು, ದೇವರಲ್ಲಿ ಪ್ರಾರ್ಥನಾ ಮಾಡಬೇಕು. ಆಗ ನನ್ನ ಸಿದ್ಧಾಂತ, ನಾನು ಯಾವಾಗಲೂ ನಂಬಿಕೊಂಡದ್ದೇನು ಅಂದರೆ, ಪುರುಷ ಪ್ರಯತ್ನ ಜೊತೆಗೆ ದೈವಾನುಗ್ರಹ ಎರಡೂ ಕೂಡಬೇಕೇ ಹೊರತಾಗಿ ಕೇವಲ ಪುರುಷ ಪ್ರಯತ್ನ ಕೇವಲ ದೈವಾನುಗ್ರಹ ಅಂತನ್ನುವುದು ಕಾರ್ಯಕಾರಿ ಅಲ್ಲ ಅಂತನ್ನುವುದೇ ನನ್ನ ನಂಬಿಕೆ. ಹಾಗಾಗಿ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಎನ್ನುವ ಪ್ರಾರ್ಥನೆಗಳು ಪುರುಷ ಪ್ರಯತ್ನದ ಜೊತೆಗೆ ಸಲ್ಲಿಸಬೇಕಾಗಿರುವಂಥದ್ದು. ಮೃತ್ಯೋರ್ಮ ಅಮೃತಂ ಗಮಯ ಅಂತನ್ನುವುದು ಕೂಡ ನಮ್ಮ ಪ್ರಯತ್ನ ಎಷ್ಟಿದೆಯೋ ಅಷ್ಟಿದ್ರೂ ಅದರಲ್ಲಿ ವಿಶೇಷ ಅನುಗ್ರಹ ಭಾಗ ದೈವ ಪ್ರಯತ್ನ ದೈವಾನುಗ್ರಹದಿದ್ದರಿಂದ ಕೊನೆಯಲ್ಲಿ ಸಲ್ಲಿಸುವಂತಹ ಮಾತು. ಒಟ್ಟಾರೆ ಸಾಮಗಾನವನ್ನು ಮಾಡಲು ಯೋಗ್ಯರಾಗಿರುವಂತಹ ಉದ್ಗಾತ್ರ ಸ್ಥಾನದಲ್ಲಿ ಕುಳಿತಿರುವ ವಾಯುದೇವರು ಏನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ಈ 3 ಮಂತ್ರಗಳನ್ನು ಪ್ರಾರ್ಥನಾ ಮಾಡ್ತಾ ಇದ್ದಾರೆ, ಭಗವಂತನಲ್ಲಿ ಸಲ್ಲಿಸ್ತಾ ಇದ್ದಾರೆ ಅಂತ ಉಪನಿಷತ್ತಿನ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ. ತಗೊಳ್ರಿ ಮುಂದೆ. ಈ 28ನೇ ಮಂತ್ರ ಮುಕ್ತಾಯವಾಯಿತು. 29ನೇ ಮಂತ್ರ ಏನದ? ಇನ್ನೊಮ್ಮೆ 28ನೇ ಮಂತ್ರದಲ್ಲಿ ಒಂದು ಚೂರು ಬಿಟ್ಟು ಹೋಗ್ಯದ ಅಂತ ಅನಿಸಿದೆ ನಿನ್ನೆ, ಅದಕ್ಕೆ ಅದನ್ನು ಸ್ವಲ್ಪ ಹೇಳ್ತೀನಿ. ಏನಂತಾರೆ? ಅಥಾತಃ ಪವಮಾನಾನಾಮೇವ ಅಭ್ಯಾರೋಹ. ಪವಮಾನಾನಾಂ ಅಂದರೆ ವಾಯು ಪದವಿಗೆ ಯೋಗ್ಯರಾಗಿರುವಂಥವರ ಉತ್ಕೃಷ್ಟತೆಯನ್ನು ಹೇಳಲಾಗ್ತದೆ. ಮೋಕ್ಷದಲ್ಲೂ ಕೂಡ ಇತರ ಮುಕ್ತರಿಗಿಂತಲೂ ಉನ್ನತ ಸ್ಥಾನದಲ್ಲಿ ಇದ್ದವರು ವಾಯುದೇವರು ಸ್ವಸಹ ಮುಕ್ತರಾದ, ತಮ್ಮ ಜೊತೆಗೆ ಮುಕ್ತರಾದವರನ್ನೆಲ್ಲರನ್ನೂ ನಿಯಮನ ಮಾಡುತ್ತಾರೆ. ಅಂದರೆ ಅವರನ್ನು ಅಪ್ರೇರಣೆ ಮಾಡುತ್ತಾರೆ. ಅವರಿಗೆ ಈ ಕಾರ್ಯಗಳನ್ನು ಮಾಡಬೇಕು ಅಂತ ಒಳಗಿನಿಂದ ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ನಾವು ಪ್ರಾರ್ಥನಾ ಮಾಡ್ಕೋತಿರ್ತೀವಿ ವಾಯುಸ್ತುತಿಯಲ್ಲಿ. ಅದಕ್ಕೆ ವಾದಿರಾಜ ಶ್ರೀಚರಣರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನದಲ್ಲಿ ಹೇಳುವಾಗ, ನನ್ನೊಳಗಿದ್ದು ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಂತ ಸದಾ ಸ್ಮರಣೆಗೆ ತರ್ತಿರ್ತಾರೆ. ಈ ವಾಯುದೇವರು ಒಳಗಿನಿಂದ ಸದಾ ಸುಮತಿಯನ್ನು ಪ್ರೇರಣೆ ಮಾಡ್ತಾರೆ ಅಂತ ರಾಜರು ಹೇಳಿದ್ದಾರೆ. ಹಾಗೆ ಇಲ್ಲಿ ನಾವು ಏನು ಅಂದರೆ, ಅವರು ಎಲ್ಲರಿಗೂ ಪ್ರೇರಣೆಯನ್ನು ಮಾಡ್ತಾರೆ. ಸವೈಖಲು ಪ್ರಸ್ತೋತ ಸಾಮ ಪ್ರಸ್ತೌತಿ ವಾಕ್ಯ ನೋಡ್ಕೊಂಡ್ಬಿಡ್ರಿ, ವೇಗವಾಗಿ ಹೋಗ್ತೀನಿ. ಅವರೇ ಪ್ರಸ್ತೋತ ಅಂದರೆ ಪ್ರಾರಂಭ ಮಾಡುವಂಥವರು ಸಾಮವನ್ನು ಗಾಯನ ಮಾಡ್ತಾರೆ. ಸಯತ್ರ ಪ್ರಸ್ತೂಯಾತ್, ಅವರು ಯಾವಾಗ ಸಾಮಗಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ ತದಾ ಏತಾನಿ ಜಪೇತ, ಈ 3 ಮಂತ್ರಗಳನ್ನು ಜಪಿಸಬೇಕು. ಯಾವುದು? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯೇತಿ. ಆ ಮಂತ್ರವನ್ನು ಹೇಳಿ ಮಂತ್ರಕ್ಕೆ ತಾನೇ ವ್ಯಾಖ್ಯಾನವನ್ನು ಬರೀತದೆ ಮಂತ್ರ. ಏನಂತ? ಈ ಸ ಯದ್ ಆಹ ಅಸತೋಮ ಸದ್ಗಮಯೇತಿ
ಈಗ ಮೊದಲನೇ ಮಂತ್ರದಲ್ಲಿ ನಾನೇನು ಹೇಳಿದೆ, ಅಸತ್ತಿನಿಂದ ಸತ್ತಿನ ಕಡೆಗೆ ಕರ್ಕೊಂಡು ಹೋಗುವಂತ, ಅದು ಯಾವುದು? ಮೃತ್ಯುರ್ವ ಅಸತ್ ಸತ್ ಅಮೃತಂ. ಮೃತ್ಯು ಅನ್ನುವುದನ್ನೇ ಅಸತ್ ಎನ್ನಬೇಕು, ಅಮೃತವನ್ನೇ ಸತ್ ಎನ್ನಬೇಕು ಅಂತ ಅದಕ್ಕೆ ಶ್ರೀಮದ್ ಆಚಾರ್ಯ ಮುಂದೆ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಬಿಡಿಸ್ತಾರೆ. ಇನ್ನು ಮತ್ತ ಮೃತ್ಯೋರ್ಮ ಅಮೃತಂ ಗಮಯ ಅಂತೇನು ಹೇಳಿದೆ, ಅಮೃತಂ ಮಾಂ ಕುರು ಇತ್ಯೇವ ಏತದಾಹ, ನನ್ನನ್ನು ಅಮೃತನನ್ನಾಗಿಯೇ ಮಾಡುವಂತ ಅರ್ಥ. ತಮಸೋಮ ಜ್ಯೋತಿರ್ಗಮಯ ಇತಿ ಅಂತೇನು ಹೇಳಿತೋ, ಮೃತ್ಯುರ್ವೈ ತಮಃ, ಅಲ್ಲೂ ಕೂಡ ತಮಸ್ಸು ಅಂದರೆ ಮೃತ್ಯು, ಜ್ಯೋತಿ ಅಮೃತಂ, ಜ್ಯೋತಿ ಅಂದರೆ ಅಮೃತ, ಮೃತ್ಯೋರ್ಮ ಅಮೃತಂ ಗಮಯ ಅಂದರೆ ಅಮೃತಂ ಮಾಂ ಕುರು ಇತ್ಯೇವೇತದಾಹ. ಮೃತ್ಯೋರ್ಮಾಂ ಅಮೃತಂ ಗಮಯ ಅಂತನ್ನುವ ಮೂರನೇ ಮಂತ್ರದಲ್ಲಿ ನ ಅತ್ರ ತಿರೋಹಿತಮಿವ ಅಸ್ತಿ, ನಿಮಗೆ ತಿಳಿಲಾರದಂತಹದ್ದೇನಿಲ್ಲ. ಅಲ್ಲಿ ಅಸತೋಮ ಸದ್ಗಮಯ ಅನ್ನೋಲ್ಲಿ ವ್ಯಾಖ್ಯಾನಿಸಬೇಕಾಯಿತು, ತಮಸೋಮ ಜ್ಯೋತಿರ್ಗಮಯ ಅನ್ನೋಲ್ಲಿ ವ್ಯಾಖ್ಯಾನಿಸಬೇಕಾಯಿತು. ಮೃತ್ಯೋರ್ಮ ಅಮೃತಂ ಗಮಯ ಅಂತನ್ನುವಲ್ಲೇನು ವ್ಯಾಖ್ಯಾನ ಬೇಕಾಗಿಲ್ಲ, ಅರ್ಥ ಆಗುತ್ತೆ ಅಷ್ಟು ನಮಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ ಕರೆದುಕೊಂಡು ಹೋಗುವಂತ. ಮುಂದೆ ಅಥ ಯಾನಿ ಇತರಾಣಿ ಸ್ತೋತ್ರಾಣಿ ತೇಷು ಆತ್ಮನೇ ಅನ್ನಾದ್ಯ ಮಗಾಯತ. ಇನ್ನು ಅವರೇನು ಇತರ ಸ್ತೋತ್ರಗಳು, ಈ ಮೂರು ಮಂತ್ರಗಳಾಯಿತು, ಈ ಮೂರು ಮಂತ್ರಗಳಾದ ಮೇಲೆ ಇತರ ಮಂತ್ರಗಳನ್ನೇನಾದರೂ ಜಪಿಸಲು ಪ್ರಾರಂಭ ಮಾಡಿದರೆ ಆಗ ಆ ಮಂತ್ರಗಳಿಂದ ಯಜಮಾನನಿಗೆ ಅನ್ನಾದಿಗಳನ್ನು ಕೊಡಿಸಬೇಕು. ಬಂದಿದೆ, ಏನಂತ ಬಂದದ? ಯಜಮಾನನಿಗೆ ಪ್ರಾಣದೇವರು ಸಾಮಗಾಯನವನ್ನ ಮಾಡಿ ದೇವತೆಗಳಿಗೆಲ್ಲ ಪುಣ್ಯ ಕೊಟ್ಟಾದ ಮೇಲೆ ತಮಗೋಸ್ಕರ ಎಲ್ಲ ಪ್ರಾಣಿಗಳು ತಿನ್ನುವ ಅನ್ನವನ್ನು ತಾವು ಮಾಡಿಕೊಂಡ್ರು ಅಂತ ಕೇಳಿದ್ದೇವೆ. ಹಾಗಾದರೆ ತಮಗೋಸ್ಕರ ಅಥವಾ ಯಜಮಾನನಿಗೋಸ್ಕರ ಅನ್ನವನ್ನು ಕೊಡಿಸಬೇಕು. ಜೊತೆಗೆ ಸ್ವರಾಭಿಮಾನಿಗಳಾದದ್ದರಿಂದ ಅರ್ಧನಾರಿ ನರರೂಪದಲ್ಲಿ ಇದ್ದದರಿಂದ ಗ್ರಹ ಕೋಶ ಸ್ವರ್ಣವನ್ನು ಕೊಡಿಸಬೇಕು. ಇದಿಷ್ಟು ವಾಯುದೇವರಲ್ಲಿ ಕೊಡಿಸುವಂತಹ ಸಾಮರ್ಥ್ಯ ಇದೆ. ತಸ್ಮಾತ್ ಮುಂದಿನ ವಾಕ್ಯ ನೋಡ್ಕೊಳ್ರಿ, ತೇಷು ವರಂ ವೃಣೀತ, ಅಂಥವರಲ್ಲಿ ನಾವು ವರವನ್ನು ಕೇಳ್ಕೊಳ್ಬೇಕಂತೆ. ಉದ್ಗಾತ್ರವಿನ ಕಡೆಗೆ ವರ ಅಂದ್ರೆ ಏನು? ಯಂ ಕಾಮಂ ಕಾಮಯತೆ ತಂ, ನಿಮಗೇನು ಅಪೇಕ್ಷೆಗಳಿವೆಯೋ ಬಯಕೆಗಳಿವೆಯೋ ಅವುಗಳನ್ನು ಕೇಳಬೇಕು. ಸ ಏಷ ಏವಂ ವಿಧ ಉದ್ಗಾತ, ಹೀಗೆ ಈ ಸಾಮಗಾಯನವನ್ನು ಮಾಡುವಂತಹ ಉದ್ಗಾತೃ ಏನಿದ್ದಾನ, ಆತ್ಮನೇವ ಯಜಮಾನಾಯವ, ತನಗಾಗಲಿ ಯಜಮಾನನಿಗಾಗಲಿ ಯಂ ಕಾಮಂ ಕಾಮಯತೆ, ಏನನ್ನ ಬಯಸುತ್ತಾರೋ ತಂ ಆಗಾಯತಿ, ಅದನ್ನ ತಂದು ಕೊಡುತ್ತಾರೆ. ತದ್ಧ ಏತಲ್ ಲೋಕಜಿತೇವ, ಕೇವಲ ಲೌಕಿಕ ಫಲಗಳನ್ನು ಕೊಡುತ್ತಾರೆ ಎಂದು ಭಾವಿಸಬೇಡ್ರಿ, ಮತ್ತೆ ಪಾರಲೌಕಿಕವಾದ ಫಲವನ್ನೂ ಕೊಡಿಸುತ್ತಾರೆ. ಯಾರು? ಈ ಸಾಮಗಾನ ಮಾಡುವಂಥ ಉದ್ಗಾತ್ರಗಳು, ವಿಶೇಷವಾಗಿ ವಾಯುದೇವರು. ನ ಹೈವ ಅಲೋಕಾತ್ಯಯಾಶ ಅಸ್ತಿ ಯಹ ಏವಮೇತತ್ ಸಾಮವೇದ. ಯಾವ ಅವರ ಶತ್ರುಗಳು ಯಾರು? ನ ಹ ಏವ ಅಲೋಕ್ಯತಾಯ ಆಶಾ ಅಸ್ತಿ, ಅಲೋಕ್ಯತಾಯ ಆಶಾ ಅಸ್ತಿ ಅಂದರೆ ಆ ಸಾಮಗಾನವನ್ನ ಮಾಡೋ ವ್ಯಕ್ತಿ ಇದ್ದಾನ, ಅವನಿಗೊಬ್ಬ ಶತ್ರು ಇದ್ದಾನೆ, ಇರಲೇಬೇಕು, ಎಲ್ಲರಿಗೂ ಶತ್ರುಗಳಿರಬೇಕು. ಇದ್ದಾಗಲೇನೆ ಮಿತ್ರರು ಯಾರು ಅಂತ ಗೊತ್ತಾಗೋರು, ಇಳಿದವರು ಯಾರು ಅಂತ ಗೊತ್ತಾಗೋರು. ಆ ಶತ್ರುವಾದವನು ಇವಂಗೇನು ಈ ಸಾಮಗಾನದಿಂದ ಏನೂ ಆಗುವುದು ಬೇಡ, ಯಾವ ಉತ್ತಮ ಲೋಕಗಳು ಸಿಗುವುದು ಬೇಡ ಅಂತ ಬಯಸಿದರೆ ಅವನಿಗೆ ಅನಿಷ್ಟವಾಗುತ್ತದೆ, ಅದನ್ನು ಬಯಸಬಾರದು. ಹಾಗೆ ಯಾರೂ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತ ಮಂತ್ರ ಹೇಳ್ತಾ ಇದೆ. ಇಷ್ಟು ಮೂಲ ಮಂತ್ರದ ಸಾಮಾನ್ಯ ಅಭಿಪ್ರಾಯ. ಮುಂದೆ ಬರ್ರಿ 483ನೇ ಪುಟದಲ್ಲಿ ಅಸತೋಮ ಸದಿತ್ಯಾದಿ ವಿಷ್ಣು ಪ್ರಾರ್ಥನಾ ಭಾಂಜಿಚ ಅಂತ ಮುಗಿಸಿಬಿಟ್ಟಿದ್ದೇವೆ. ಈಗ ಪೂರ್ಣ ಅಲರ್ಟಾಗಿ ಪಾಠವನ್ನು ಕೇಳ್ರಿ, ಪೂರ್ಣ ಅಲರ್ಟ್ ಆಗ್ರಿ. ಯಾಕೆ ಹಿಂಗಂತೀನಿ? ಮತ್ತು ಇಷ್ಟೊತ್ತು ಅಲರ್ಟ್ ಆಗೋದು ಬೇಡೇನು ಅಂತಂದ್ರೆ, ಇಷ್ಟೊತ್ತು ಅಲರ್ಟ್ ಆಗೋದೇ. ಮುಂದಿನ ಅಂಶ ಏನಿದೆಯಲ್ಲ ಅದು ಬಹಳ ಸ್ವಾರಸ್ಯವಾಗಿರುವಂತಹದ್ದು, ಆದ್ದರಿಂದ ಅದನ್ನು ಹೇಳ್ತಾ ಇದ್ದೀನಿ. ಏನಂತಾರೆ ನೋಡ್ರಿ. ಈಗ ವಾಯುದೇವರ ಬಗ್ಗೆ ನಾವೇನು ಇಷ್ಟು ತಿಳಿದುಕೊಂಡಿವು, ಇಷ್ಟೇ ಸಾಲುವುದಿಲ್ಲ, ಇನ್ನೂ ಹೆಚ್ಚಿನ ಅಂಶವನ್ನು ತಿಳಿದುಕೊಳ್ಳ್ರಿ ಅಂತ ಹೇಳಲಿಕ್ಕೆ ಹೊರಟದ ಮಹಾಸಂಹಿತ ಎನ್ನುವ ಗ್ರಂಥ. ಮಹಾಸಂಹಿತ ಎನ್ನುವ ಗ್ರಂಥ ಏನು ಮಾಡ್ಲಿಕ್ಕೆ ಹೊರಟದ? ಇನ್ನೂ ಹೆಚ್ಚಿನ ಅಂಶವನ್ನು ತಿಳಿದುಕೊಳ್ಳ್ರಿ. ಯಾವುದು? ಅರ್ಧನಾರಿ ನರರೂಪದಲ್ಲಿ ಇದ್ದಾರೆ, ಒಂದು ಅಂಶವನ್ನು ತಿಳ್ಕೊಂಡಿದ್ದೇವೆ ಅಲ್ವಾ? ಜೊತೆಗೇನು ತಿಳ್ಕೊಂಡು, ಅರ್ಧನಾರಿ ನರರೂಪ ಆದಮೇಲೆ ಮತ್ತೇನು ತಿಳ್ಕೊಂಡಿದ್ದೇವೆ? ಋಷಿಗಳ ನಾಮಗಳು ಇವರಿಗೆ ಇವೆ. ಅಯಾಸ್ಯ, ಬ್ರಹ್ಮಣಸ್ಪತಿ, ಆಮೇಲೆ ಅಂಗಿರಸ,
ಬೃಹಸ್ಪತಿ ಈ ನಾಮಗಳವರಿಗಿವೆ. ಅವರು ಸ್ವರಕ್ಕೆ ಅಭಿಮಾನಿಗಳಿದ್ದಾರೆ, ಸುವರ್ಣಕ್ಕೆ ಕೋಶಕ್ಕೆ ಗ್ರಹಗಳಿಗೆ ಅಭಿಮಾನಿಗಳಿದ್ದಾರೆ. ಇವರು ಉದ್ಗಾನವನ್ನು ಮಾಡುತ್ತಾರೆ. ಇಷ್ಟೇ ತಿಳಿದ ಸಾಲೋದಿಲ್ಲ, ಅವರ ದೇಹದ ಲಕ್ಷಣವನ್ನೂ ತಿಳಿದುಕೊಳ್ಳಿರಿ. ಏನು ತಿಳ್ಕೋಬೇಕು? ಅವರ ದೇಹದ ಲಕ್ಷಣವನ್ನು ತಿಳಿದುಕೊಳ್ಳಬೇಕು. ಹೌದಾ? ಏನಿದೆ ದೇಹದ ಲಕ್ಷಣ ಅಂದರೆ ಬರೀತಾರೆ, ದ್ವಾತ್ರಿಂಶಲ್ಲಕ್ಷಣೈ ಸಮ್ಯಕ್ ಉಕ್ತಾ ವಾಯುತ್ವ ಯೋಗ್ಯಕಾ. ವಾಕ್ಯ ತೆಗೆದುಕೊಳ್ಳ್ರಿ. ದ್ವಾತ್ರಿಂಶಲ್ಲಕ್ಷಣೈ 32 ಲಕ್ಷಣಗಳಿಂದ ಸಮ್ಯಕ್ ಯುಕ್ತಾ ಸರಿಯಾಗಿ ಕೂಡ್ಕೊಂಡಾರ. ಅಂದ್ರೆ ವಾಯುದೇವರ ದೇಹದಲ್ಲಿ 32 ಲಕ್ಷಣಗಳಿರ್ತಾವ. ನೋಡ್ರಿ ಎಷ್ಟು ಚಂದದ ಮಾತು ಅಂದರೆ ವಾಯುತ್ವ ಯೋಗ್ಯಕಾಹ ಅಂತ ಹೇಳಿದ್ದಾರೆ. ವಾಯು ಪದವಿಗೆ ಬರುವಂತಹ ಜೀವನ ದೇಹ ಏನಿದೆಯೋ ಆ ದೇಹದಲ್ಲಿ 32 ಲಕ್ಷಣಗಳಿವೆ. 32 ಲಕ್ಷಣಗಳಿವೆ ಅಂತ ಇಷ್ಟೇ ಹೇಳಿಸ್ತಿಲ್ಲ, ಸಮ್ಯಕ್ ಅಂದ್ರೆ ಚೆನ್ನಾಗಿ 32 ಲಕ್ಷಣಗಳಿವೆ ಅಂತ ಅಲ್ಲ. ಈ ಚೆನ್ನಾಗಿ ಅಂತನ್ನುವ ಶಬ್ದ, ಈ 32 ಲಕ್ಷಣಗಳು ಇನ್ನೆಲ್ಲಾದರೂ ಬೇರೆ ಕಡೆಗೆ ಕಾಣಿಸ್ತಿದ್ರೆ ಆಗ ಚೆನ್ನಾಗಿ ಅಂತ ಹೇಳಬೇಕು. ಈ 32 ಲಕ್ಷಣಗಳು ಇನ್ನೆಲ್ಲೂ ಕಾಣುವುದೇ ಇಲ್ಲ. ಹಾಗಿರುವಾಗ ಚೆನ್ನಾಗಿ 32 ಲಕ್ಷಣಗಳು ವಾಯುದೇವರಲ್ಲವ ಅಂತ ಯಾಕೆ ಹೇಳ್ತೀರಿ ಅಂದರೆ, ರಘುತ್ತಮ ಸ್ವಾಮಿಗಳಂತಾರೆ, ಸರಸ್ವತೀ ದೇವಿಯಲ್ಲೂ 32 ಲಕ್ಷಣಗಳಿವೆ. ಅಂದರೆ ಈಗ ನಾವು ತಿಳಿಯಬೇಕಾದ ಅಂಶ ಏನು ಅಂದರೆ, ಶಾಸ್ತ್ರದಲ್ಲೇನು 32 ಲಕ್ಷಣಗಳು ದೇಹದ ಹೇಳಲಾಗ್ತದೋ ಈ 32 ಲಕ್ಷಣಗಳು 6 ಜನರಲ್ಲಿ ಅತ್ಯಂತ ಚಂದಗವ. ಯಾರು 6 ಜನ? ಲಕ್ಷ್ಮೀನಾರಾಯಣರು 32 ಲಕ್ಷಣಗಳು ದೇಹದ್ದು ಬರೆದಿಟ್ಕೊಳ್ಬೇಕಾಗ್ತದೆ. ಅಂದ್ರೆ ಅಭ್ಯಾಸಕ್ಕೆ ಉಪಯೋಗ ಬೀಳ್ತಿರ್ತದೆ. ಏನಂತಾರೆ ನೋಡ್ರಿ, ಲಕ್ಷ್ಮೀನಾರಾಯಣರು ಲಕ್ಷ್ಮೀನಾರಾಯಣರೇನಿದ್ದಾರೆ, ಈ ಲಕ್ಷ್ಮೀನಾರಾಯಣರಲ್ಲಿ 32 ಲಕ್ಷಣಗಳುಂಟು, ದೇಹದ ಲಕ್ಷಣಗಳು. ಆದ ಮೇಲೆ ಬ್ರಹ್ಮ ಸರಸ್ವತಿಯರಲ್ಲಿ 32 ಲಕ್ಷಣಗಳುಂಟು. ಅದು ಆದ ಮೇಲೆ ವಾಯುಭಾರತೀಯರಲ್ಲಿ 32 ಲಕ್ಷಣಗಳುಂಟು. ಸರಿ ಆಯ್ತಾ? ಇದು ದೇಹದ ಲಕ್ಷಣ. ಇಲ್ಲಿಗೆ ನಾವೇನು ಗಮನಿಸಬೇಕು ಅಂದರೆ, ವಾಯುದೇವರು ಬ್ರಹ್ಮದೇವರ ದೇಹ ಏನು 32 ಲಕ್ಷಣಗಳಿಂದ ಕೂಡಿದೆಯೋ ಈ ಲಕ್ಷಣಗಳು ಭಾರತೀ ಸರಸ್ವತಿಯರಿಗಿಂತಲೂ ಕೂಡ ಇನ್ನೂ ಸ್ಪಷ್ಟವಾಗಿ ಕೂಡಿದೆ, ಚೆನ್ನಾಗಿ ಕೂಡಿದೆ. ಈಗ ಹೆಂಗಿರ್ತದೆ ಅಂದರೆ, ವಿಗ್ರಹ ಒಡಮೂಡ್ತಿರ್ತದೆ ಅಂತ ಇಟ್ಕೊಳ್ರಿ. ಎಲ್ಲೋ ಒಂದು ಕಡೆಗೆ ಸ್ವಯಂಭೂ ಮೂರ್ತಿ ವಿಗ್ರಹ ಒಡಮೂಡುವುದು ಅಂತ ಕೇಳಿರ್ತೀವಿ. ಒಂದು 5 ವರ್ಷ 10 ವರ್ಷದ ಹಿಂದೆ ಇಷ್ಟು ಮೂಡಿತ್ತು, ಆ ಫೋಟೋ ತೆಗೆದಿಟ್ಟಿದ್ವಿ. ಈಗ ನೋಡ್ರಿ 10-15 ವರ್ಷ ಆದ್ಮೇಲೆ ಇಷ್ಟು ಚಂದ ಮೂಡೆಯದ ವಿಗ್ರಹ ಅಂತ ಹೇಳ್ತಾರೆ. ಹಾಗಾದ್ರೆ ಅದೇ ವಿಗ್ರಹ, ಅದೇ ಕಲ್ಲಿನಲ್ಲಿ 5-10 ವರ್ಷಗಳ ಹಿಂದೆ ಮೂಡಿದ ವಿಗ್ರಹ ಪ್ರತಿಮಾ ಏನದ, ಈಗ 5-10 ವರ್ಷಗಳ ನಂತರದಲ್ಲಿ ಮೂಡಿದ್ದಕ್ಕೇನು ಒಂದು ಸ್ಪಷ್ಟತೆಯಲ್ಲಿ ಬದಲಾವಣೆಗಳಿವೆಯೋ, ಹಾಗೆ ಸರಸ್ವತಿ ದೇಹದಲ್ಲಿದ್ದ ಲಕ್ಷಣಗಳಿಗೂ ವಾಯುದೇವರ ದೇಹದಲ್ಲಿದ್ದ ಲಕ್ಷಣಗಳಿಗೂ ಬದಲಾವಣೆಗಳುಂಟು. ಅಥವಾ ಕತ್ತಲೆಯಲ್ಲಿ ನೀವು ನಿಮ್ಮ ಕೈಯನ್ನು ಹೀಗೆ ನೋಡ್ಕೋತೀರಿ, ಗೆರೆಗಳೇನು ಕಾಣಿಸೋದಿಲ್ಲ. ಸ್ವಲ್ಪ ಬೆಳಕಿಗೆ ಹೋಗಿ ಹೀಗೆ ನೋಡ್ಕೊಂಡ್ರಿ ಅಂದರೆ ನಿಮ್ಮ ಗೆರೆಗಳೆಲ್ಲ ಸ್ಪಷ್ಟವಾಗಿ ಕಾಣಿಸ್ತದೆ. ಸೂರ್ಯೋದಯದ ಕಾಲದಲ್ಲಿ, ಸೂರ್ಯೋದಯ ಆದ ಮೇಲೆ ನೋಡಿಕೊಂಡ್ರೆ ಇನ್ನೂ ಸ್ಪಷ್ಟವಾಗಿ ಗೆರೆಗಳು ಕಾಣಿಸ್ತದೆ. ಹಾಗೆಯೇ ಈ ಸರಸ್ವತಿ ದೇವಿಯಲ್ಲಿರುವಂತಹ ದೇಹದ ಲಕ್ಷಣಗಳಿಗಿಂತಲೂ ಸ್ಪಷ್ಟವಾದ 32 ಲಕ್ಷಣಗಳು ಯಾರಲ್ಲುಂಟು ಅಂತಂದ್ರೆ ವಾಯುದೇವರಲ್ಲಿ ಉಂಟು. ಅದಕ್ಕೆ ಸಮ್ಯಕ್ ಯುಕ್ತ ವಾಯುತ್ವ ಯೋಗ್ಯಕಾಹ ಅಂತ ಕರೆದಿದ್ದಾರೆ. ಸರಿನಾ? ದ್ವಾತ್ರಿಂಶಲ್ಲಕ್ಷಣೆ ಸಮ್ಯಕ್ ಯುಕ್ತ ವಾಯುತ್ವ ಯೋಗ್ಯಕಾಹ. ಅದರ ಮುಂದೆ ಇದು ಸಾಮಾನ್ಯವಾಗಿ ನೀವೆಲ್ಲ ಪುರಾಣ ಪಾಠಗಳಲ್ಲಿ ಕೇಳಿದ್ದು. ಇನ್ನು ಎಂದೂ ಕೇಳದೇ ಇರುವಂಥ ಅಂಶ ಮುಂದಿನ ವಾಕ್ಯದಲ್ಲಿ. ಏನು ಅಂತಂದ್ರೆ, ಹೌದು, ಈ 32 ಲಕ್ಷಣಗಳು ಅಂತನ್ನುವುದು ಪರಮಾತ್ಮನಲ್ಲಿರುವಂತಹ ಲಕ್ಷಣ. ಇದು ನೀವು ವಾಯುದೇವರಲ್ಲಿ ಹೆಂಗೆ ಹೇಳಿದ್ರಿ ಅಂತ ಪ್ರಶ್ನೆ. ಭಗವಂತನಲ್ಲೂ ವಾಯುದೇವರಲ್ಲೂ ಕೂಡ ಈ ಲಕ್ಷಣಗಳು ಸಮಾನವಾಗಿ ಬಿಟ್ಟರೆ, ಅಥವಾ ಅವರಲ್ಲಿ ಇದ್ರೆ ಇವರಲ್ಲಿ ಇದ್ರೆ, ಮತ್ತದನ್ನು ವಾಯುದೇವ ಲಕ್ಷಣ ಅಥವಾ ಭಗವಂತನ ಲಕ್ಷಣ ಅಂತ ಹೇಳೋದು ಹೆಂಗೆ? ಹಾಗಾದರೆ
ಈಗ 32 ದೇಹದ ಲಕ್ಷಣಗಳು ಭಗವಂತನ ಲಕ್ಷಣ ಅಂತ ನಾವು ಹೇಳಿದ್ದೇವೆ ಅಂತ ಇಟ್ಕೊಳ್ರಿ. ಆವಾಗ ಪ್ರಶ್ನೆ ಏನು ಬರ್ತದೆ, ವಾಯುದೇವರಲ್ಲೂ ಅದ ಅಲ್ಲ ಅಂದಮೇಲೆ ಭಗವಂತನ ಲಕ್ಷಣ ಹೇಗದು ಅಂತ ಕೇಳಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಏನು ಬಿಡಿಸಿ ಹೇಳ್ತಾರೆ? ಹೌದು, ಭಗವಂತನಲ್ಲೂ ಈ 32 ಲಕ್ಷಣಗಳ ಅವ ಏನಂತ ವಾಯುದೇವರಿಗಿಂತಲೂ ಸ್ಪಷ್ಟವಾಗಿ ಅವ. ಹೆಂಗ ಸರಸ್ವತೀ ದೇವಿಗಿಂತಲೂ ವಾಯುದೇವರಲ್ಲಿ ಸ್ಪಷ್ಟ ಆಗ್ಯಾವ ಅಂತಂದೀವಿ, ಹಂಗ ವಾಯುದೇವರಿಗಿಂತಲೂ ಸ್ಪಷ್ಟವಾಗಿ ಲಕ್ಷಣಗಳು ಯಾರಲ್ಲವ? ಭಗವಂತನಲ್ಲವ. ಹಂಗಾರ ಮತ್ತೆ ಮುಂದೆ ಹೋಗೋಣಂತಿನ್ನ, ಆ ಭಗವಂತನಿಗಿಂತಲೂ ಇನ್ಯಾರಲ್ಲಾದರೂ ಸ್ಪಷ್ಟವಾಗಿವೇನು? ಯಾಕಂದ್ರೆ ನೀವು ಹಿಂಗೆ ಹೇಳ್ಕೊತ ಬರೋರು. ನೀವೇನು ಮಾಡಿದ್ರಿ ಯಾವಾಗ ಅಂದ್ರೆ, ಭಾರತೀ ಸರಸ್ವತಿಯರಿಗಿಂತ ಬ್ರಹ್ಮವಾಯುಗಳಲ್ಲಿ, ಬ್ರಹ್ಮವಾಯುಗಳಿಗಿಂತ ಲಕ್ಷ್ಮೀದೇವಿಗಿಂತ ಪರಮಾತ್ಮನಲ್ಲಿ ಹಂಗೆ ಹೋಗ್ರಿ, ಹಿಂಗೆ ಹೋಗ್ಕೋತ ಹೋಗ್ರಿ, ಹೆಂಗೆ ಹೋಗೋರು ಮುಂದೆ. ಅದಕ್ಕಂತಾರೆ ನಿರತಿಶಯ ಸ್ಪಷ್ಟ ಅಂತ ಹೇಳ್ಬೇಕು. ಅದಕ್ಕೆ ಏನು ಶಬ್ದ ಹಾಕಬೇಕು? ಪರಮಾತ್ಮನಲ್ಲಿ ನಿರತಿಶಯ ಸ್ಪಷ್ಟ, ವಾಯು ಬ್ರಹ್ಮಗಳಲ್ಲಿ ಸಾತಿಶಯ ಸ್ಪಷ್ಟ. ಅಂದ್ರೆ ಇದಕ್ಕಿಂತಲೂ ಇನ್ನೂ ಹೆಚ್ಚಿನ ಸ್ಪಷ್ಟತೆ ಅದಂತ ಇಟ್ಕೊಂಡಿರ್ತದ ವಾಯು ಬ್ರಹ್ಮರ ಲಕ್ಷಣ. ಪರಮಾತ್ಮನ ಲಕ್ಷಣ ಏನಾಗಿರ್ತದ? ನಿರತಿಶಯ ಸ್ಪಷ್ಟ. ಇದಕ್ಕಿಂತಲೂ ಇನ್ಯಾವ ಸ್ಪಷ್ಟತಾ ಇಲ್ಲ. ಎರಡು ಶಬ್ದ ಬರ್ಕೊಂಡಿಟ್ಕೊಳ್ಬೇಕು. ಏನಂತ ಬರ್ಕೊಂಡಿಟ್ಕೋಬೇಕು? ವಾಯುದೇವರಲ್ಲಿರುವ ಲಕ್ಷಣಗಳು ಸಾತಿಶಯ ಸ್ಪಷ್ಟ, ವಾಯುದೇವರಲ್ಲಿರುವಂತಹ ಲಕ್ಷಣಗಳು ಸಾತಿಶಯ ಸ್ಪಷ್ಟ, ಭಗವಂತನಲ್ಲಿರುವಂತಹ ಲಕ್ಷಣಗಳು ನಿರತಿಶಯ ಸ್ಪಷ್ಟ. ನಮ್ಮಲ್ಲಿ ಕೆಲವರು ಮಾತಾಡ್ತಿರ್ತಾರೆ, ಅತಿಶಯ ಮಾತಾಡ್ತಾನೆ ಮಹಾರಾಯ ಅಂತಿರ್ತಾರೆ. ಅತಿಶಯ ಮಾತಾಡ್ತಾನ ಅಂದ್ರೆ ಹೆಚ್ಚು ಮಾತಾಡ್ತಾನ ಅಂತ ಅರ್ಥ. ಅದಕ್ಕೆ ಅತಿಶಯ ಅಂದ್ರೆ ಹೆಚ್ಚು, ಸಾತಿಶಯ ಅಂದ್ರೆ ಹೆಚ್ಚಿನಿಂದ ಕೂಡಿದ್ದು, ನಿರತಿಶಯ ಅಂದ್ರೆ ಅಂದ್ರೆ ಇಲ್ಲ, ಅದು ನಿಷೇಧ, ಇಲ್ಲ, ಇನ್ನು ಹೆಚ್ಚಿಂದ ಇಲ್ಲ ಅಂತ ಸಂಸ್ಕೃತ ಶಬ್ದಾರ್ಥ. ಆದ್ದರಿಂದ ವಾಯುದೇವರಲ್ಲಿ ಲಕ್ಷಣಗಳೇನಿವೆಯೋ ಅವು ಸಾತಿಶಯ ಸ್ಪಷ್ಟವಾಗಿವೆ ಅಂದರೆ ಇನ್ನು ಮುಂದೆ ಲಕ್ಷ್ಮೀದೇವಿಯಲ್ಲಿ ಇನ್ನೂ ಸ್ಪಷ್ಟ ಆಗ್ತಾವ. ಲಕ್ಷ್ಮೀದೇವಿಯಲ್ಲಿರುವಂತಹ ಲಕ್ಷಣಗಳು ಕೂಡ ಸಾತಿಶಯ ಸ್ಪಷ್ಟ, ಯಾಕಂದರೆ ಇನ್ನೂ ಪರಮಾತ್ಮನಲ್ಲಿ ಸ್ಪಷ್ಟವಾಗ್ತಾವ. ಪರಮಾತ್ಮನಿಗೆ ಬಂದಾಗ ಆ ಲಕ್ಷಣಗಳು ನಿರತಿಶಯ ಸ್ಪಷ್ಟ ಅಂತ ಕರೆಸಿಕೊಳ್ತಾವ. ಅದರ ಮುಂದೆ ಇನ್ಯಾವುದೂ ಕೂಡ ಸ್ಪಷ್ಟವಾಗುವುದಿಲ್ಲ. ಇದು ಲಕ್ಷಣಗಳಲ್ಲಿ. ಹೌದು, ಇದು ಒಂದೇ ಲಕ್ಷಣವಾ ಅಂತ ಕೇಳಿದರೆ ಭಗವಂತನಲ್ಲಿರುವ ಇನ್ನೊಂದು ಅಂಶವನ್ನು ಹೇಳ್ತಾರೆ. ಬಹಳ ಅದ್ಭುತ. ಪ್ರಾಯ ನನ್ನ ತಿಳುವಳಿಕೆ ಇದ್ದಂತೆ ವೆರಿ ಫಸ್ಟ್ ಟೈಮ್ ನಾವು ಕೂಡಿ ಕೇಳ್ತಾ ಇದ್ದೇವೆ. ಏನು ಅಂದರೆ, ಭಗವಂತನ ಮೂಲ ರೂಪದಲ್ಲಿ ವಿಷಯ ಒಂದಾದರೆ ಅವತಾರ ರೂಪದಲ್ಲಿ ಮತ್ತೊಂದು ಏನಂತಾರೆ ನೋಡ್ಕೊಳ್ರಿ. ನಿಯಮೇನೈವ ವಿಷ್ಣೋಸ್ತು ಪ್ರಾದುರ್ಭಾವ ವಿಶೇಷತಃ ಸಹಸ್ರಾರೇಣ ಚಕ್ರೇಣ ಚಿಹ್ನಿತಾ ದಕ್ಷಿಣೇ ಕರೆ ಗದಯಾಷ್ಟಾಯಾಶ್ರಯ ಚೈವ ಶತಾವರ್ತೇನ ಕಂಬುನಃ ವಾಮೇ ಕರೆ ತಥಾಬ್ಜೇನ ಸಹಸ್ರದಲ ಶೋಭಿನಃ. ಈಗ ಏನು ಅಂಶ ಹೇಳ್ತಾರೆ, ಇದು ತುಂಬ ಹೊಸದು. ನಾವು ಎಲ್ಲರೂ ಏನು ಕೇಳಿದ್ದೇವೆ? ಭಗವಂತನ ಕೈಯಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳೆಂಬುವಂತಹ 4 ಆಯುಧಗಳಿವೆ ಅಂತ ಕೇಳಿದ್ದೀವಿ ತಾನೇ. 4 ಕೈಗಳು, ಶಂಖ ಚಕ್ರ ಮೇಲೆ ಹಿಡ್ಕೊಂಡಿರ್ತಾನೆ, ಕೆಳಗಡೆಗೆ ಗದಾ ಪದ್ಮ ಹಿಡ್ಕೊಂಡಿರ್ತಾನೆ. ಹಾಗಾದರೆ 4 ಕೈಗಳಲ್ಲಿ 4 ಆಯುಧಗಳಿವೆ ಅಂತ ಕೇಳಿದ್ದರ ಜೊತೆಗೆ ಶ್ರೀಮದಾಚಾರ್ಯ ಅಂತಾರೆ ಮಹಾಸಂಹಿತೆಯಲ್ಲಿ, ಆ ಭಗವಂತನ ಕೈಗಳಲ್ಲೇನೆ ಶಂಖ ಚಕ್ರ ಚಿಹ್ನೆಗಳಿರುತ್ತವೆ ಎಂದು ತಿಳಿದುಕೊಳ್ಳಬೇಕು. ಅಂದ್ರೆ ದೇವರ ಕೈಯಾಗ ಶಂಖ ಚಕ್ರ ಹಿಡ್ಕೊಂಡಿಲ್ಲ, ಸುಮ್ಮನೆ ಹೀಗೆ ಮಲಗಿದ್ದಾನೆ ಅಥವಾ ಹೀಗೆ ಕೂತಿದ್ದಾನೆ ಅಂತ ಇಟ್ಕೊಳ್ರಿ. ಆಗ ಅವನ ಕೈಯನ್ನು ಎತ್ತಿ ನೋಡಿದರೆ ಶಂಖ ಚಕ್ರ ಗದಾ ಪದ್ಮಗಳ ಚಿಹ್ನೆಗಳು ಕೈಯಲ್ಲಿ ಸ್ಪಷ್ಟವಾಗಿ ಮೂಡಿರುತ್ತವೆ. ಇದು ವಾಯುದೇವರಲ್ಲಿ ಇಲ್ಲ, ಲಕ್ಷ್ಮೀದೇವಿಯಲ್ಲಿಲ್ಲ. ಯಾಕ? ಭಗವಂತನ ಅಸಾಧಾರಣವಾದ ಧರ್ಮ. ಇದನ್ನು ನಾನು ಸ್ವಲ್ಪ ಹಿಂಗೆ ಬದಲಾವಣೆ ಮಾಡಿಕೊಂಡು ನನಗೋಸ್ಕರ. ಅಲ್ಲೇನು ಹೇಳಿಲ್ಲ, ಮೂಲದಲ್ಲಿ ಇಷ್ಟೇ ಹೇಳಿದ್ದಾರೆ. ಏನಂತಂದಿದ್ದಾರೆ ಅಂದರೆ, ಭಗವಂತನ ಕೈಯಲ್ಲಿ ಶಂಖಚಕ್ರ ಗದಾಪದ್ಮಗಳ ಚಿಹ್ನೆ ಇರ್ತದೆ ಅಂತ ಇಷ್ಟೇ ಹೇಳಿದ್ದಾರೆ. ಈಗ 4 ಚಿಹ್ನೆಗಳು 2 ಕೈಯಲ್ಲಿ ಇರಬಹುದು, ಇರಬಾರದು ಅಂತೇನಿಲ್ಲ. ನಾನೇನು ಅನುಸಂಧಾನ ಮಾಡಿಕೊಂಡೆ ಅಂದರೆ, ಮೇಲಿನ ಬಲಗೈ ತೆಳಗಿನ ಬಲಗೈ, ಮೇಲಿನ ಎಡಗೈ ತೆಳಗಿನ ಎಡಗೈ. ಯಾಕೆಂದರೆ ಭಗವಂತ ಚತುರ್ಭುಜನಾದದ್ದರಿಂದ ಆ ಚತುರ್ಭುಜನಾದ ಪರಮಾತ್ಮನ ಒಂದೊಂದು ಕೈಗಳಲ್ಲಿ ಒಂದೊಂದು ಚಿಹ್ನೆಗಳ ಚಿಂತನೆಯನ್ನು ಮಾಡಿದ್ರೆ ಒಳ್ಳೆಯದೇನೋ ಅಂತ ಅನಿಸ್ತು. ಹಾಗಾದರೆ ಯಾವ ಕೈಯಲ್ಲಿ ಪರಮಾತ್ಮ ಚಕ್ರವನ್ನು ಹಿಡ್ಕೊಂಡಿದ್ದಾನೋ ಆ ಕೈಯಲ್ಲಿ ಚಕ್ರ ಚಿಹ್ನೆ,
ಯಾವ ಕೈಯಲ್ಲಿ ಶಂಖವನ್ನು ಹಿಡ್ಕೊಂಡಿದ್ದಾನೋ ಆ ಕೈಯಲ್ಲಿ ಶಂಖದ ಚಿಹ್ನೆ, ಯಾವ ಕೈಯಲ್ಲಿ ಕಮಲವನ್ನು ಹಿಡ್ಕೊಂಡಿದ್ದಾನೋ ಅಲ್ಲಿ ಕಮಲದ ಚಿಹ್ನೆ, ಯಾವ ಕೈಯಲ್ಲಿ ಗದೆ ಹಿಡ್ಕೊಂಡಿದ್ದಾನೋ ಆ ಕೈಯಲ್ಲಿ ಗದೆಯ ಚಿಹ್ನೆ. ಹೀಗೆ 4 ಕೈಗಳಲ್ಲಿ 4 ಚಿಹ್ನೆಗಳನ್ನು ಚಿಂತಿಸಬೇಕು. ಅದು ಎಲ್ಲ ಕಡೆ ಎಲ್ಲ ಕಾಲಕ್ಕೂ 4 ಕೈಗಳನ್ನು ಅಭಿವ್ಯಕ್ತ ಮಾಡಿರಲಿಕ್ಕಿಲ್ಲ. ಆದರೆ ಭಗವಂತನ ಸ್ವರೂಪದಲ್ಲಿ 4 ಕೈಗಳಿದ್ದದರಿಂದ 4 ಚಿಹ್ನೆಗಳನ್ನು ಹೀಗೆ ಚಿಂತಿಸಬೇಕು ಒಂದು. ಅಥವಾ 2 ಕೈಗಳನ್ನು ಅಭಿವ್ಯಕ್ತ ಮಾಡಿದ್ದಾನೆ, ಕೃಷ್ಣನಾಗಿದ್ದಾನೆ, ಗೋಕುಲದಲ್ಲಿ ಅಡ್ಡಾಡೋ ಕಾಲದಲ್ಲಿ ಕೊಳಲಷ್ಟೇ ಬಾರಿಸ್ತಿದ್ದ, ಇನ್ನೆರಡು ಕೈ ಇದ್ದಿದ್ದೇ ಇಲ್ಲ ಅಂದರೆ ಆ 2 ಕೈಗಳಲ್ಲಿ ಏನಿತ್ತು ಅಂತ ಕೇಳಿದ್ರೆ ಶಂಖ ಚಕ್ರ ಗದಾ ಪದ್ಮಗಳು ಚಿಹ್ನೆಗಳು ಇದ್ದವು. ಹೊಸದಾಗಿ ನೋಡ್ರಿ ಏನು ಚಿಂತನೆ ಮಾಡಬೇಕು? ಹೊಸದಾಗಿ ಧ್ಯಾನವನ್ನು ಮಾಡ್ಲಿಕ್ಕೆ ಕೂತಿದ್ದೀರಿ. ಧ್ಯಾನವನ್ನು ಮಾಡ್ಲಿಕ್ಕೆ ಕೂತಾಗ ಇವಾಗ ನೀವೇನು ಮಾಡಿದ್ದೀರಿ? ಧ್ಯಾನವನ್ನು ಮಾಡ್ತಾ ಕೂತಿದ್ದೀರಿ. ಧ್ಯಾನವನ್ನು ಮಾಡ್ತಾ ಕೂತಿರುವಾಗ ದೇವರ ಕೈಗಳ ಧ್ಯಾನ ಬಂತು ಅಂತ ಇಟ್ಕೊಳ್ರಿ. ಹೌದಾ? ದೇವರ ಕೈಗಳ ಧ್ಯಾನ ಬಂದಾಗ ಈಗ ಗಾಯತ್ರಿ ಮಂತ್ರವನ್ನು ಹೇಳ್ತಿರುವಾಗ ಹೆಂಗೆ ಹೇಳ್ತಿರ್ತೀರಿ? ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸ್ಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಖ ಚಕ್ರ ಅಂತ ಚಿಂತನೆ ಮಾಡ್ತಿರ್ತೀರಲ್ವ. 2 ಕೈಗಳಲ್ಲಿ ಶಂಖಚಕ್ರ ಹಿಡ್ಕೊಂಡಿದ್ರೆ 2 ಕೈಗಳವಲ್ಲ, ಆ ಕೈಗಳಲ್ಲಿ ಯಾವ ಆಯುಧ ಹಿಡಿದಿಲ್ಲ, ತೊಡೆ ಮೇಲೆ ಇಟ್ಕೊಂಡಾನ ಕೈಗಳನ್ನು. ಆ ಕೈಗಳಲ್ಲಿ ಒಂದು ಕೈಯಲ್ಲಿ ಗದಾ ಚಿಹ್ನೆ, ಇನ್ನೊಂದು ಕೈಯಲ್ಲಿ ಪದ್ಮದ ಚಿಹ್ನೆಯನ್ನು ಚಿಂತಿಸಬಹುದು. ಕಲ್ಪನಾ ಬಂತ ಹೇಳಿದ್ದೇನಂತ, ಈ ರೀತಿ ಹಿಂಗೆ ಚಿಂತನೆ ಮಾಡ್ಲಿಕ್ಕೆ ಬರ್ತದ. ಈ ಚಿಹ್ನೆಯನ್ನು ಇನ್ನೊಂದು ರೀತಿಯಿಂದ ಚಿಂತನೆ ಮಾಡ್ಬೇಕು. ಇವಾಗ ನಾವು ಹೆಂಗೆ ಮಾಡ್ಬೇಕು ಅಂದರೆ ಒಂದು ಕಥೆ ಹೇಳ್ತೀನಿ. ಎಷ್ಟು ಚಂದ ಕಥೆ ಅದ ಅಂತಂದ್ರೆ, ಮೊದಲನೇದಾಗಿ ಏನು ಓದಿದ್ದೇವೆ? ನಿಯಮೇನೈವ ವಿಷ್ಣೋಸ್ತು. ಭಾಷ್ಯವಾಕ್ಯ ನೋಡ್ಕೊಳ್ರಿ. ವಿಷ್ಣೋಹೋ ಪ್ರಾದುರ್ಭಾವ, ಭಗವಂತನ ಅವತಾರಗಳು ಅಂತ ಎಲ್ಲೆಲ್ಲಿ ಇವೆಯೋ ಅಲ್ಲೆಲ್ಲ ವಿಶೇಷತಃ ಅಂದರೆ ವಾಯು ಪದವಿಗೆ ಯೋಗ್ಯರಾದ ದೇವತೆಗಳಿಗಿಂತಲೂ ಅವರಲ್ಲಿ ಇಲ್ವೇ ಇಲ್ಲ. ಅವರಲ್ಲಿದ್ದ 32 ಲಕ್ಷಣಗಳಿಗಿಂತಲೂ ಸುಂದರವಾದ ಲಕ್ಷಣಗಳು ಉಂಟು. ಜೊತೆಗೆ ಸಹಸ್ರ ಅರೇಣ ಚಕ್ರೇಣ, ಚಕ್ರ ಚಿಹ್ನೆ ಹೆಂಗೆ ಮೂಡಿರ್ತದೆ ಅಂದ್ರೆ 1000 ಹಲ್ಲುಗಳು ಕಾಣಿಸ್ತಾವಂತ. ಆ ಪರಮಾತ್ಮನ ಕೈ ಒಳಗಿನ ಚಕ್ರದೊಳಗೆ 1000 ಅರಗಳು ಕಾಣಿಸ್ತಾವಂತ. ಏನ್ರಿ ಏನೆಲ್ಲಾರು ಇದು? ಮುಗದೇ ಹೋಯಿತು. ಆಮೇಲೆ ಚಿಹ್ನಿತ ದಕ್ಷಿಣೇಕರೆ ಗದಯ ಅಷ್ಟಾಶ್ರಯ ಚೈವ, ಇದು ಬಲಗೈಯಲ್ಲಿ. ಜೊತೆಗೆ ಅದೇ ಕೆಳಗಿನ ಬಲಗೈಯಲ್ಲಿ ಅಥವಾ ಅದೇ ಬಲಗೈಯಲ್ಲಿ 8 ದಿಕ್ಕುಗಳಿಂದ ಕೂಡಿರ್ತಕ್ಕಂತಹ ಗದಾ ಕಾಣಿಸ್ತದೆ. ಅಷ್ಟಾಶ್ರಯ ಪ್ರಾಯ ಅದು ತ್ರಿಕೋಣವನ್ನು 2 ಹಾಕಿ ಕೊನೆಗೆ 2 ಹಾಕಿಟ್ರೆ ಹೆಂಗೆ ಕಾಣಿಸ್ಬೇಕು ಹಂಗೆ ಕಾಣಿಸ್ತದೆ. ಅದು ಅಷ್ಟಾಶ್ರಯವಾದ ಗದಾ. ಇನ್ನು ಶತಾವರ್ತೇನ ಕಂಬುನ, ಶಂಖ ಇದೆಯಂತೆ, ಅಂಥ ಚಿಹ್ನೆ ಕಾಣಿಸ್ತದೆ ಭಗವಂತನ ಕೈಯಲ್ಲಿ. ಶತ ಆವರ್ತ, ಒಳಗೆ 100 ಸುಳಿಗಳಿವೆ ಅಂತೆ ಶಂಖದಲ್ಲಿ. ಎಂಥ ಶಂಖ ಇರಬೇಡ್ರಿ ಇದೆಲ್ಲಾದರೂ, ನೋಡ್ಲಿಕ್ಕೂ ಸಿಗಲ್ಲ ನಮಗೆಲ್ಲ. ಅದು ನಮ್ಮ ಶಂಖಕ್ಕೆ 1 ಸುಳಿ ಇರಂಗಿಲ್ರಿ. ಯಾಕಂದ್ರೆ ಒಡೆದು ಬಿಟ್ಟಿರ್ತಾರೆ ಶಂಖನ. ಅದ್ರೊಳಗೆ ನೀರು ಹಾಕಿ ಹಿಂಗೆ ಅಭಿಷೇಕ ಮಾಡಿದ್ರೆ ಡುಬುಕ್ಕಂತ ತಂಬಿನ ಬಗ್ಗಿಸ್ದಂಗೆ ಆಗ್ತದೆ ದೇವ್ರ ತಲೆ ಮೇಲೆ. ಶಂಖ ಹಾಕಿದಂಗೆ ಆಗಂಗೇ ಇಲ್ಲ. ಕೆಲವರು ಸ್ನಾನಕ್ಕೆ ಹಾಕ್ತಿರ್ತಾರೆ ನೋಡ್ರಿ, ಎಷ್ಟು ಚಂದ ಸ್ನಾನಕ್ಕೆ ಹಾಕ್ತಿರ್ತಾರೆ ಅಂತಂದ್ರೆ ತಂಬೀಲಿ ಸ್ನಾನಕ್ಕೆ ಹಾಕೊಂಡ್ರೆ ಕೊಡಾನ ಬಗ್ಗಿಸ್ದಂಗೆ ಇರ್ತದೆ ಅವ್ರಿಗೆ. ಅಷ್ಟು ಚಂದ ಸ್ನಾನಕ್ಕೆ ಹಾಕ್ತಿರ್ತಾರೆ. ಶಂಖದಿಂದ ಹಾಕೋ ಕಾಲಕ್ಕೆ ಹೆಂಗಿರಬೇಕು? ಧಾರಾಕಾರವಾಗಿ ಬರಬೇಕು. ಯಾಕೆ ಧಾರಾಕಾರವಾಗಿ ಬರ್ತದೆ? ಮಧ್ಯದಲ್ಲಿ ಆವರ್ತಗಳಿದ್ರೆ ನೀರು ಹಿಂಗೆ ಬರೋ ಕಾಲಕ್ಕೆ ಸವಕಾಶ ಬರ್ತದೆ. ಒಳಗೇನು ಆವರ್ತ ಇಲ್ಲೇ ಇಲ್ಲ. ನೀರು ಹಾಕಿ ಹಿಂಗೆ ಅಂದ್ಕೊಳ್ಳಿ ಟುಪ್ ಅಂತ ಬಿದ್ದುಬಿಟ್ರು ಅಷ್ಟು. ಶತಾವರ್ತೇನ ಕಂಬುನ. ಆಮೇಲೆ ವಾಮೆ ತಥಾ ಅಬ್ಜೇನ, ಅಬ್ಜ ಅಂದ್ರೆ ಕಮಲ. ಹೆಂಗದ? ಸಹಸ್ರ ದಳ ಶೋಭಿನ, 1000 ದಳಗಳು ಕೂಡಿದ್ದು ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಇದು ಓದಿದಾಗ ತುಂಬ 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 ಆನಂದ ಆಗಿಬಿಟ್ಟது. ಎಷ್ಟು ಆನಂದ ಆಗಿದೆ ಅಂದರೆ ಸುಮ್ಮನೆ ಕೆಲ ಹೊತ್ತು ದೇವರ ಕೈಯನ್ನಷ್ಟೇ ಚಿಂತನೆ ಮಾಡ್ತಾ ಕೂತಿರ್ಬೇಕು. ಆ ಭಗವಂತ 2 ಕೈಗಳನ್ನು ಎತ್ತಿಕೊಂಡು ವರಾಭಯಗಳನ್ನು ತೋರಿಸ್ತಿದ್ದಾನೆ. ಅಲ್ಲೇ ಒಂದು ಕಡೆಗೆ ಚಕ್ರ, ಸಹಸ್ರ ಅರಗಳಿಂದ ಕೂಡಿರುವಂತಹ ಚಕ್ರ, ಕೆಳಗಡೆಗೆ ಅಷ್ಟಾವರ್ತ ಇರುವಂತಹ ಗದ, ಒಂದು ಕೈಯಲ್ಲಿ 100 ಸುಳಿ ಇರುವಂತಹ ಶಂಖ, ಕೆಳಗಡೆಗೆ ಸಹಸ್ರ ದಳಗಳಿಂದ ಕೂಡಿರುವಂತಹ ಕಮಲ. ಇದು 2 ಕೈಗಳಲ್ಲಿದೆ. ಎಲ್ಲೆಲ್ಲಿ ಅಂತ ಕೇಳಿದ್ರೆ ಭಗವಂತನ ಎಲ್ಲ ಅವತಾರಗಳಲ್ಲಿ. ಮೂಲ ರೂಪದ ಬಿಟ್ಟೇ ಬಿಡ್ರಿ, ಮೂಲ ರೂಪದ ಬೇಕೇ ಆಗಿಲ್ಲ. ಯಾಕಂದ್ರೆ ಮೂಲ ರೂಪವನ್ನು ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಲಕ್ಷಣ ನೋಡಬೇಕು ಅಂತಿದ್ರೆ ಅವತಾರ ರೂಪದಲ್ಲೇ ನೋಡಬೇಕು. ಅದಕ್ಕೆ ಅವತಾರ ರೂಪದ ವಿಚಾರವನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಒಂದು ದೃಷ್ಟಾಂತ ಹೇಳ್ತೀನಿ ನಿಮಗೆ. ಏನು ದೃಷ್ಟಾಂತ ಹೇಳ್ತೀನಿ ಅಂತಂದ್ರೆ, ಭಗವಂತನ ಅವತಾರ ಒಂದದ. ಯಾವುದು ಅಂದರೆ ರಾಜರಾಜೇಶ್ವರ ಅಂತ ಒಂದು ಭಗವಂತನ ರೂಪ.
ಏನು ಭಗವಂತನ ರಾಜರಾಜೇಶ್ವರ ರೂಪ. ಆ ರಾಜರಾಜೇಶ್ವರ ರೂಪದ ಅವತಾರದಲ್ಲಿ ಈಗೇನು ಹೇಳಿದ್ದೇವೆ, ಪ್ರಾದುರ್ಭಾವ ವಿಶೇಷತಃ ಭಗವಂತನ ಅವತಾರಗಳಲ್ಲಿ ನಮಗದು ಕಾಣಿಸ್ತದ ಅಂತ ಹೇಳಿದ್ದೀವಿ ಅಲ್ವಾ. ಹಾಗಿದ್ರೆ ಆ ರಾಜರಾಜೇಶ್ವರ ರೂಪ ಪೃಥುಚಕ್ರವರ್ತಿಯಲ್ಲಿ ಆವೇಶ ಆಗಿತ್ತಂತೆ. ಪೃಥುಚಕ್ರವರ್ತಿಯಲ್ಲಿ ಅವನು ಅವತರಿಸಿ ಬಂದಾಗ ಅವನ ಕೈಯಲ್ಲಿ ಶಂಖಚಕ್ರಾದಿ ಚಿಹ್ನೆಗಳು, ಪಾದದಲ್ಲಿ ಕಮಲದ ಚಿಹ್ನೆ ಕಾಣಿಸಿತು ಅಂತ ಭಾಗವತದಲ್ಲಿ ಬರೀತಾರೆ ವೇದವ್ಯಾಸದೇವರು. ಯದ್ಯಪಿ ಈ ವ್ಯಕ್ತಿ ಭಗವಂತನಲ್ಲ, ಪೃಥುಚಕ್ರವರ್ತಿ ಒಬ್ಬ ಜೀವ. ಆದರೆ ಪೃಥುಚಕ್ರವರ್ತಿಯಲ್ಲಿ ಆವಿಷ್ಟನಾದ ರಾಜರಾಜೇಶ್ವರ ರೂಪದ ಭಗವಂತನೇನಿದ್ದಾನಲ್ಲ, ಅವನ ಕೈಯಲ್ಲಿರುವಂತಹ ಶಂಖಚಕ್ರಗಳು, ಪಾದದಲ್ಲಿರುವಂತಹ ಕಮಲದ ಚಿಹ್ನೆ ಇವನ ಕೈಕಾಲುಗಳಲ್ಲಿ, ಪಾದಗಳಲ್ಲಿ ಬಂದ್ಬಿಟ್ಟಿತ್ತಂತೆ. ಹೆಂಗಿತ್ತು ಅಂದ್ರೆ, ಬಹಳ ಆ ವಸ್ತುವಿನ ಸನ್ನಿಧಾನ ಅದರಲ್ಲಿ ಬಂದಿತ್ತು ಅಂದ್ರೆ ಅದರ ಧರ್ಮಗಳೆಲ್ಲ ಇದರಲ್ಲಿ ಸಂಕ್ರಮಿತ ಆಗ್ತಿರ್ತದಂತೆ. ಹಂಗೆ ಈಗ ಕೆಂಡ ಬಹಳೊತ್ತು ನೆಲದ ಮೇಲೆ ಇಟ್ಟಿದ್ರಿ ಅಂದರೆ ಆಮೇಲೆ ತೆಗೆದ್ರೆ ಭೂಮಿ ಬಿಸಿಯಾಗಿರ್ತದೆ. ಹಂಗೆ ರಾಜರಾಜೇಶ್ವರನ ರೂಪ ಯಾವಾಗಲೂ ಪೃಥುಚಕ್ರವರ್ತಿಯಲ್ಲಿ ಇದ್ದುದರಿಂದಾಗಿ ಅವನ ಕೈಗಳಲ್ಲಿ ಶಂಖಚಕ್ರಾದಿಗಳು, ಪಾದಗಳಲ್ಲಿ ಕಮಲದ ಚಿಹ್ನೆ ಉಳ್ಕೊಂಡಿತ್ತು. ಜೊತೆಗೆ ಶ್ರೀಮದಾಚಾರ್ಯ ಒಂದು ಅದ್ಭುತ ಬರೀತಾರಲ್ಲಿ, ಅಲ್ಲಿ ಹೇಳೋ ಕಾಲಕ್ಕೆ ಏನು ಅಂದ್ರೆ, ಪರಮಾತ್ಮನಲ್ಲಿ ಬಿಟ್ಬಿಡ್ರಿ, ಇಲ್ಲಿ ನೋಡ್ಕೊಳ್ರಿ ಅಂತಾರೆ, ಅಥವಾ ಪರಮಾತ್ಮನಲ್ಲೂ ತಿಳ್ಕೊಳ್ರಿ ಅಂತಾರೆ ಶ್ರೀಮದಾಚಾರ್ಯ. ಏನಂತ, ಶಂಖಚಕ್ರ ಚಿಹ್ನೆಗಳಿದ್ದ ಮೇಲೆ ಆ ಶಂಖಚಕ್ರಕ್ಕೆ ಅಭಿಮಾನಿಗಳು ಯಾರಿದ್ದಾರೋ ಅವರು ಅಲ್ಲಿರಬೇಕು ಅಂತಾರೆ ಶ್ರೀಮದಾಚಾರ್ಯ. ಯಾರು? ಭರತಶತ್ರುಘ್ನರು ಅಂದರೆ ಕಾಮ ಹಾಗೂ ಕಾಮಪುತ್ರನಾದ ಅನಿರುದ್ಧ. ಮೊನ್ನೆ ಹೇಳಿದ್ದೀನಿ, ಬಂದದ ಹಿಂದೆ ವಿಷಯ ಬಂದ ಇವೆಲ್ಲ. ಭರತಶತ್ರುಘ್ನರು ಅಂದರೆ ಕಾಮಪುತ್ರರಾದ ಅನಿರುದ್ಧರು ಭಗವಂತನ ಕೈಯಲ್ಲಿ ಚಕ್ರದ ಶಂಖದ ಚಿಹ್ನೆ ಇದ್ರೆ ಅಲ್ಲಿ ಅಭಿಮಾನಿಗಳಾಗಿರ್ತಾರೆ. ಯಾಕಂದ್ರೆ ಅವರು ಆಯುಧಕ್ಕಭಿಮಾನಿಗಳಾದವರು ಅಲ್ಲಿರ್ತಾರೆ. ಅದಕ್ಕೆ ಶ್ರೀಮದಾಚಾರ್ಯ ಮತ್ತೊಂದು ವಿಶೇಷ ಚಿಂತನ. ಏನು ಚಿಂತನ ಅಂದ್ರೆ, ಪರಮಾತ್ಮನ ಕೈಯಲ್ಲಿ ಶಂಖಚಕ್ರ ಚಿಹ್ನೆಗಳು, ಅದರ ಒಳಗ ಆಯುಧ, ಅದಕ್ಕಭಿಮಾನಿಗಳು ಅವರು, ಅವರಲ್ಲಿ ಭಗವಂತನ ವಿಶೇಷ ಆವೇಶ ಅಂತ ಚಿಂತನೆ ಮಾಡ್ರಿ ಅಂತ ಬರೀತಾರೆ. ಭಾಗವತ ತಾತ್ಪರ್ಯದಲ್ಲಿ 4ನೇ ಸ್ಕಂದದಲ್ಲಿ ಬರೆದಿದ್ದಾರೆ. ನಾವು ಅದನ್ನು ಓದ್ಕೊಂಡು ಬಂದಿದ್ದೇವೆ. ಯಾಕೆ ಇಷ್ಟೆಲ್ಲ ಹೇಳಬೇಕಾಯಿತು ಅಂದರೆ, ಅವತಾರಗಳಲ್ಲಿ ಇವೆಲ್ಲವೂ ಇರುತ್ತದೆ ಅಂತನ್ನುವುದಕ್ಕೆ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಬರ್ರಿ ಮುಂದೋಣಂತ. ನಿಯಮೇನೈವ ವಿಷ್ಣೋಸ್ತು ಪ್ರಾದುರ್ಭಾವ ವಿಶೇಷತಃ ಸಹಸ್ರಾರೇಣ ಚಕ್ರೇಣ ಚಿಹ್ನಿತಾ ದಕ್ಷಿಣೇ ಕರೆ ಗದಯಾಷ್ಟಾಶ್ರಯ ಚೈವ ಶತಾವರ್ತೇನ ಕಂಬುನ ವಾಮೇ ಕರೆ ತಥಾಬ್ಜೇನ ಸಹಸ್ರದಳ ಶೋಭಿನ. ಅಂತೂ ಏನಾಯ್ತು ಅಂದರೆ, ಒಂದು ಹೊಸ ಅಂಶ ತಿಳ್ಕೊಂಡು ನಾವೀಗ ಉಲ್ಟಾ ಬರೋಣಂತ. ಈಗ ಇಲ್ಲಿ ಉದ್ಗಾತ್ರಗಳಾದವರು ವಾಯುದೇವರ ವಿಷಯವನ್ನು ಹೇಳುವಾಗ ಪ್ರಾಸಂಗಿಕವಾಗಿ ಭಗವಂತನ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಭಗವಂತನ ಮೂಲ ರೂಪಗಳು ಎಲ್ಲರೂ ಕೇಳಿಸ್ಕೊಂಡ್ಬಿಡ್ರಿ, ಆರ್ಡರ್ ವೈಸ್ ಹೇಳ್ತಾ ಹೊರಟ್ಬಿಟ್ಟಿದ್ದೇನೆ. ಮೂಲ ರೂಪದ ಭಗವಂತ ಹಾಗೂ ಭಗವಂತನ ಅವತಾರ ರೂಪಗಳೇನಿವೆಯೋ ಇವುಗಳಲ್ಲಿ ದೇಹದ ಲಕ್ಷಣವೆನಿಸಿರುವಂತಹ 32 ಲಕ್ಷಣಗಳು ನಿರತಿಶಯ ಸ್ಪಷ್ಟವಾಗಿ ಇರುತ್ತವೆ. ಅವನ ಕೈಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳ ಚಿಹ್ನೆಗಳಿರುತ್ತವೆ, ಆಯುಧಗಳಲ್ಲದೇನೆ ಚಿಹ್ನೆಗಳಿರುತ್ತವೆ. ಅವುಗಳಲ್ಲಿ ಅದಕ್ಕೆ ಆ ಆಯುಧಗಳಿರ್ತದೆ, ಆಯುಧಗಳಿಗೆ ಅಭಿಮಾನಿಗಳಾದ ದೇವತೆಗಳಿರ್ತಾರೆ. ಇದಿಷ್ಟಾದರೆ ಲಕ್ಷ್ಮೀದೇವಿಯಲ್ಲೂ 32 ಸಲ್ಲಕ್ಷಣಗಳು ದೇಹದ್ದು. ಅದಾದ ಮೇಲೆ ಬ್ರಹ್ಮವಾಯುಗಳಲ್ಲೂ 32 ಲಕ್ಷಣಗಳು ಸಲ್ಲಕ್ಷಣಗಳು. ಸರಸ್ವತಿ ಭಾರತೀಯರಲ್ಲೂ ವಿಶೇಷ ಏನು ಅಂದರೆ, ಸ್ಪಷ್ಟತೆಯಲ್ಲಿ ಮೇಲಿನವರಿಗಿಂತ ಕೆಳಗಿನವರಿಗೆ ಕಡಿಮೆ ಇರ್ತದೆ, ಅಥವಾ ಕೆಳಗಿನವರಿಗಿಂತ ಮೇಲಿನವರಲ್ಲಿ ಹೆಚ್ಚಿರ್ತದೆ. ಮುಗೀತು. ಇನ್ನು ಕೆಳಗೆ ಬರೋಣ. ದೇಹದ ಲಕ್ಷಣ ಅಂತಂದರೆ ಯಾರಲ್ಲಿ? 28 ಲಕ್ಷಣಶ್ಚ ಗಿರೀಶ ಪದಯೋಗಿನಃ. ರುದ್ರದೇವರಿಗೆ ಬರ್ತಾ ಇದ್ದಾರೆ. ಗರುಡಶೇಷ ರುದ್ರದೇವರ ದೇಹದಲ್ಲಿ ಎಷ್ಟು ಲಕ್ಷಣಗಳಿರಬೇಕು ಅಂತ ಕೇಳಿದ್ರೆ 28 ದೇಹದ ಲಕ್ಷಣಗಳಿರುತ್ತವೆ. ಬರೆದಿಟ್ಕೊಳ್ರಿ, ತುಂಬ ಅಪರೂಪದ್ದು. ನಾವೇ ಕಡಿಮೆ ಹೇಳಿರ್ತೇವೆ ಅಷ್ಟೇ ಪ್ರವಚನದಲ್ಲಿ. 28 ಲಕ್ಷಣಗಳು. ಹೆಂಗಿರಬೇಡ ರುದ್ರದೇವರು, ವಾಯುದೇವರನ್ನ ಬಿಟ್ಬಿಡ್ರಿ, ಭಾಳ ಎತ್ತರಕ್ಕೆ ಹೋಗ್ಬಿಟ್ರು ಅವ್ರು, ನಾವು ಹಿಡಿಲಿಕ್ಕೆ ಕ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇಟ್ಕೊಳ್ರಿ. ರುದ್ರದೇವರನ್ನ ತೆಳಗೆ ತಗೊಂಡ್ರೆ ಅವ್ರನ್ನೂ ನಾವೇನು ಹಿಡಿಲಿಕ್ಕೆ ಬರುವುದಿಲ್ಲ. ಸುಮ್ಮನೆ ರುದ್ರದೇವರು ಅಂತಂದಾಗ ಒಂದೇನೋ ನಿಯರ್ ಬೈ ಅಂತ ಅನಿಸ್ತದಲ್ಲ, ಹಂಗಿದ್ದಂಗೆ ಅಲ್ಲಿ ನೀವು ನೋಡಿದ್ರೆ 28 ಲಕ್ಷಣಗಳು. ದೇಹ ಇರಬೇಡ ರುದ್ರದೇವರದ್ದು, ಎಷ್ಟು ಸುಂದರ ಇರಬೇಡ, ಪರಮಸುಂದರ ರುದ್ರದೇವರ ದೇಹ. ಅದಾದ ಮೇಲೆ 24 ಮಾರಭ್ಯ ಷೋಡಶಾತ್ ಆ ಸುರಾಸ್ಮೃತ. ಪದಚ್ಛೇದ ಹೆಂಗೆ ಮಾಡ್ಬೇಕು ಅದನ್ನು? 24 ಮಾರಭ್ಯ ಷೋಡಶಾತ್ ಆ ಸುರಾಹ ಸ್ಮೃತ. ಅದು ಅಸುರಾಸ್ಮೃತ ಅಂತ ಪದವಿಭಾಗ ಮಾಡಬಾರ್ದು ಮತ್ತದನ್ನು.
ಅಂದ್ರೆ ಎಲ್ಲಿಂದ ಶುರು ಮಾಡಬೇಕು? 24ರಿಂದ 16ರವರೆಗೆ ತೆಗೆದುಕೊಂಡು ಬರ್ರಿ. 24ರಿಂದ 16ರವರೆಗೆ ತೆಗೆದುಕೊಂಡು ಬರ್ರಿ ಅಂದ್ರೆ ರುದ್ರದೇವರ ಆದ ಕೂಡಲೇ ಷಣ್ಮಹಿಷಿಯರು ಬರ್ತಾರೆ. ಷಣ್ಮಹಿಷಿಯರು ಬರ್ತಾರೆ. ಷಣ್ಮಹಿಷಿಯರಾದ ಕೂಡಲೇ ಅವರ ಪತ್ನಿಯರು ಬರ್ತಾರೆ. ಅವರಾದ ಕೂಡಲೇ ಮತ್ತು ಇಂದ್ರದೇವರು ಕಾಮದೇವರು ಬರ್ತಾರೆ. ಇಲ್ಲಿ ನೀವು ಕ್ರಮವಾಗಿ ಕಡಿಮೆ ಮಾಡ್ತಾ ಮಾಡ್ತಾ ಬಂದು ಕೊನೆ ದೇವತೆ ಲೆಕ್ಕ ಹಿಡ್ಕೊಂಡಾಗ 16 ಲಕ್ಷಣಕ್ಕೆ ನಿಲ್ಲಿಸ್ಬಿಡ್ರಿ. ಅಂದ್ರೆ 16 ಲಕ್ಷಕ್ಕೆ ನಿಲ್ಲಿಸ್ರಿ ಅಂದ್ರೆ ವಾಯುದೇವರು 32 ಇದ್ರೆ ಪುಷ್ಕರ ದೇವತೆಯವರೆಗೆ 16 ಬಂತು. 16ರಲ್ಲಿ 32 ಸರಿ ಹೋಯ್ತು ಕೆಲಸ. ಅಲ್ಲಿಂದ ಇಲ್ಲಿಯವರೆಗೆ ಬರೋಕ್ಕಾಗ 16 ಲಕ್ಷಣಗಳು ಕಡಿಮೆಯಾಗ್ತಾ ಬರ್ತದೆ. ತಿಳಿತಾ? ವಾಯುದೇವರಿಂದ ಪುಷ್ಕರ ದೇವತೆಯವರೆಗೆ 16 ಲಕ್ಷಣಗಳು ಕಡಿಮೆಯಾಗಿ ಬಂದು ನಿಂತು ಬಿಡ್ತದೆ. ಪುಷ್ಕರನೆಂಬ ಕೊನೆಯ ದೇವತೆಯ ದೇಹವು 16 ಸಲ್ಲಕ್ಷಣಗಳಿಂದ ಕೂಡಿರುವಂತಹದ್ದಾಗಿದೆ. ಹೆಂಗಿರ್ಬೇಡ ಅವರೆಲ್ಲ, ಎಷ್ಟು ಚಂದಿರ್ಬೇಡ. ಮುಂದೆ ಆಷ್ಟಕಾದೃಶಯಶ್ಚೋಕ್ತಾ ಮುಂದಿಂದು ಆಷ್ಟಕಾದೃಶಯಶ್ಚೋಕ್ತಾ ಅನ್ನೋದನ್ನು ಹೆಂಗೆ ಬಿಡಿಸ್ಬೇಕು ಅಂದರೆ ಅಷ್ಟಕ ಅಂತ ಬರಿಬೇಕು. ಋಷಿಗಳಲ್ಲಿ 8ರವರೆಗೆ ಒಯ್ದು ನಿಲ್ಲಿಸ್ಬೇಕಂತೆ. 16 ಮುಗೀತೀಗ ದೇವತೆಗಳದ್ದು. ದೇವತೆಗಳ ಕೆಳಗೆ ಬಂದು ಕೂಡ ಋಷಿಗಳು ಬರ್ತಾರಾದ್ದರಿಂದ ವಸಿಷ್ಠ, ವಿಶ್ವಾಮಿತ್ರ, ಕಶ್ಯಪ, ಭರದ್ವಾಜ, ಅತ್ರಿ, ಗೌತಮ ಋಷಿಗಳ ದೇಹ ಹೆಂಗಿತ್ತು ಅಂದರೆ 8 ಲಕ್ಷಣಗಳಿಂದ ಕೂಡಿದ್ದಿತ್ತು. ಸುಮ್ಮನೆ ಆಗ್ತಾರೆ ಏನು ಋಷಿಗಳೆಲ್ಲಾದರೂ? ಎಲ್ಲ ಸುಮ್ಮನೆ ನಾನು ಋಷಿ ನೀನು ಋಷಿ ಅಂತ ಬರ್ಕೋಬಾರ್ದು. ಕೆಲವರ ಬ್ರಹ್ಮ ಋಷಿ, ಕೆಲವರು ಪ್ರೇತ ಋಷಿ ಅಂತ ಬರ್ಕೊಂಡಿರ್ತಾರೆ. ಹಂಗೆಲ್ಲ ಬರ್ಕೋಬಾರ್ದು. ಬ್ರಹ್ಮೇತಿ ಗಿಮ್ಮೇತಿ ಬರ್ಕೊಂಡು ಹಂಗೆ ರಾಜರ್ಷಿ, ಬ್ರಹ್ಮರ್ಷಿ, ಬ್ರಹ್ಮೇತಿ ಹುಚ್ಚಿ 8 ದೇಹ ಲಕ್ಷಣ ಇರಬೇಕು. ಇವ್ರು ನೋಡಿದ್ರೆ ಕೊಳಕ ಕಡ್ಡಿರ್ತಾರೆ, ಋಷಿಗಳನ್ನು ಬರ್ಕೊಂಡಿರ್ತಾರೆ ಎಲ್ಲರ. ಅದಕ್ಕೆ ಅಷ್ಟಕಾದೃಶಯ ಪ್ರೋಕ್ತಾ ತದೂನಾಶ್ಚಕ್ರವರ್ತಿನಃ. ಗಮನಿಸ್ರಿ, ಚಕ್ರವರ್ತಿಗಳಿಗೆ ಇನ್ನೂ ಕಡಿಮೆ. ಅಂದ್ರೆ ಪೃಥು ಚಕ್ರವರ್ತಿ ಕಡಿಮೆ, ಅಂಬರೀಷ್ ಚಕ್ರವರ್ತಿ ಕಡಿಮೆ, ಚಕ್ರವರ್ತಿ ಕಡಿಮೆ. ಹಿಂಗೆ ಚಕ್ರವರ್ತಿಗಳಿಗೆಲ್ಲ 8ಕ್ಕಿಂತ ಕಡಿಮೆ ಇರ್ತದ. ಮುಗಿದು ಹೋಯ್ತು. 6 ಇರಬಹುದು, 7 ಇರಬಹುದು. ನಾವು ಹೇಳಾರಿವು 7, 6, 5, 4 ಎಷ್ಟು ಇರಬಹುದು. ಅಂತೂ ಲಾಸ್ಟಿಗೆ ಮುಗಿಸ್ಬಿಟ್ರು. ಎಷ್ಟಕ್ಕೆ ತಂದರು ಅಂದರೆ ತದೂನಾಹ ಚಕ್ರವರ್ತಿನಃ 8ಕ್ಕಿಂತ ಕಡಿಮೆ ಇರುವಂಥವರು ಚಕ್ರವರ್ತಿಗಳು. ಚಕ್ರವರ್ತಿಗಳಿಂದ ಪ್ರಾರಂಭ ಮಾಡಿದರೆ ಈ ಚಕ್ರವರ್ತಿಗಳನ್ನು ನಾವೆಲ್ಲಿ ಕರಿತೇವೆ? ಪ್ರಾಯ ಮನುಷ್ಯೋತ್ತಮರು. ಸರಿನಾ? ಅಂದ್ರೆ ದೇವ, ಋಷಿ, ಪಿತೃಪ, ನರಾಹ ಇತಿ ಮುಕ್ತಾಸ್ತು ಪಂಚದ ಅಂತಂದಿದ್ದೀವಿ. ಮನುಷ್ಯೋತ್ತಮರ ಆದ ಕೂಡಲೇ ಬರುವಂತಹ ಚಕ್ರವರ್ತಿಗಳಲ್ಲಿ 7ರಿಂದ ಪ್ರಾರಂಭ ಮಾಡಿಕೊಂಡು 1ರವರೆಗೆ ಬರಬಹುದು. ಯಾರ್ಯಾರು ಹೆಂಗಿರ್ತೋ ಗೊತ್ತಿಲ್ಲ. ಇಲ್ಲಿಂದ ನೀವು ಕ್ರಮೇಣ ಬೆಳೆಸಿಕೊಳ್ತಾ ಹೋದರೆ ಅಂದ್ರೆ ಚಕ್ರವರ್ತಿಗಳು 8ಕ್ಕಿಂತಲೂ, ಋಷಿಗಳು 8, ಆಮೇಲೆ ಪುಷ್ಕರನಿಂದ ಪ್ರಾರಂಭ ಮಾಡಿಕೊಂಡು ಮತ್ತೆ ರುದ್ರದೇವರವರೆಗೂ ಕೂಡ 16ರಿಂದ 24, ರುದ್ರದೇವರಲ್ಲಿ 28, ವಾಯುದೇವರಿಂದ ಪರಮಾತ್ಮನವರೆಗೆ 32. ಹೀಗೆ ದೇಹದ ಲಕ್ಷಣಗಳನ್ನು ಹೇಳಿ ಮುಗಿಸ್ತಾರೆ ಶ್ರೀಮದಾಚಾರ್ಯರು. ಭಾರಿ ಚೆನ್ನಾಗಿ, ಫಸ್ಟ್ ಕ್ಲಾಸ್. ಇನ್ನು ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ ಇತ್ಯಾದಿ ಮಂತ್ರಗಳೇನಿವೆಯೋ ಅವುಗಳ ಅರ್ಥವನ್ನು ಬರೀತಾರೆ. ಅಸತ್ ದುಃಖಾತ್ಮಕ ಮೃತ್ಯು. ವೇದ ಏನು ಮಾಡಿತು? ಅಸತೋಮ ಸದ್ಗಮಯ ಅನ್ನೋಲ್ಲ. ಅಸತ್ ಅಂದ್ರೆ ಮೃತ್ಯು ಅಂತ ಹೇಳ್ತಲ್ಲ, ಅದಕ್ಕೆ ಆಚಾರ ಅಂತಾರೆ. ಅಸತ್ ಅಂದ್ರೆ ದುಃಖ. ನೀನು ಹೇಳಿದ್ದೀನಿ, ದುಃಖದಿಂದ ಸುಖದ ಕಡೆಗೆ ಹೋಗಬೇಕು. ಅಸತ್ ಶಬ್ದಕ್ಕೆ ದುಃಖ ಅನ್ನೋ ಅರ್ಥ ಹೇಗೆ ಬರ್ತದೆ ಅಂತ ತಿಳಿದುಕೊಂಡು. ಇನ್ನು ಸದಾನಂದೋ ಮೃತ ಸ್ಮೃತಂ. ಸತ್ ಅಂದ್ರೆ ಆನಂದ, ಆನಂದ ಅಂದ್ರೆ ಸುಖ, ಸುಖವನ್ನು ಅಮೃತ ಎಂದು ಕರೆಯುತ್ತಾರೆ. ಸರಿ ಆಯ್ತಾ? ಮುಂದೆ ತಮೋ ಅಜ್ಞಾನಾತ್ಮಕ ಹೇಳಿದ್ವಿ ನೋಡ್ರಲ್ಲಿ. ಏನಂತ? ತಮಸ್ಸಿನಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗು ಅಂದರೆ, ತಮಸ್ಸಿನ ಕಡೆಯಿಂದ ಬೆಳಕಿನ ಕಡೆಗೆ ಅಂದರೆ ಅಜ್ಞಾನದಿಂದ ಜ್ಯೋತಿ ಜ್ಞಾನಾಮೃತಂ ಸ್ಮೃತಂ. ಬೆಳಕನ್ನು ಜ್ಞಾನವನ್ನು ಅಮೃತ, ಕತ್ತಲೆಯನ್ನು ಅಜ್ಞಾನವನ್ನು ಮರಣ ಅಂತ ಕರೀತಾ ಇದ್ದಾರೆ. ಚಂದದಲ್ಲ? ಭಾಳ ಚಂದದ. ಅಜ್ಞಾನ ಅಂತನ್ನೋದು ಮರಣಕ್ಕೆ ಸಮಾನವಾದದ್ದು, ಜ್ಞಾನ ಅಂತನ್ನೋದು ಬೆಳಕಿಗೆ ಸಮಾನವಾದದ್ದು, ಅಮೃತತ್ವಕ್ಕೆ ಸಮಾನವಾದದ್ದು ಅಂತ ತಿಳ್ಕೊಳ್ತಾರೆ. ಅದಕ್ಕೆ ನಾವು ಸದಾ ಎಲ್ಲಿರಬೇಕು ಪ್ರಯತ್ನ? ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋಣ, ಉಲ್ಟಾ ಆಗಬಾರ್ದು. ಬೆಳಕಿನಿಂದ ಕತ್ತಲೆ ಕಡೆಗೆ ಬರೋಣ ಅಂತ ಆಗಬಾರ್ದು. ಕೆಲವರೆಲ್ಲ ಹಂಗೆ ಮಾಡಿರ್ತಾರೆ. ಬೆಳಕಾದ ಕೂಡಲೇ ಲೈಟ್ ಗೀಟೆಲ್ಲ ಆರಿಸ್ಕೊಂಡು ಮುಸುಗ ಹಾಕೊಂಡ್ಬಿಡ್ತಿರ್ತಾರೆ. ಬೆಳಕಿನಿಂದ ಕತ್ತಲೆ ಕಡೆಗೆ ಹೋಗೋದು ಅಂತ ಅವರ ಅಭಿಪ್ರಾಯ. ಇಲ್ಲ, ನಾವೆಲ್ಲ ಉಲ್ಟಾ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗ್ಬೇಕು. ಕತ್ತಲೆ ಆಗಿರ್ತದೆ ಹೇಳ್ತೀವಿ, ಬೆಳಕಾಗ್ತದೆ ಅಂತಂದ್ರೆ ಕೆಲವರೆಲ್ಲ ಉಲ್ಟಾ ಮಾಡಿರ್ತಾರೆ. ಇಲ್ಲಿ ಮೃತ್ಯೋರ್ಮ ಅಮೃತಮಿತ್ಯತ್ರ. ಮೃತ್ಯೋರ್ಮ ಅಮೃತಂ ಅಂತನ್ನುವಲ್ಲಿ ಮೃತ್ಯುರು ಮರಣಮೇವಚ. ಮೃತ್ಯು ಅನ್ನೋದಕ್ಕೆ ಮರಣ ಅಂತ ಆಗ್ತದೆ.
ಏವಂ ವಿತ್ ವಾಯುಪದ ಯೋಗ್ಯ ಉದ್ಗಾತಾರ ಏವತು. ಈ ರೀತಿಯಾಗಿ ತಿಳಿದುಕೊಂಡಿರುವಂಥ ವ್ಯಕ್ತಿಗಳು ವಾಯುಪದವಿಗೆ ಯೋಗ್ಯ ಆಗಿದ್ದಾರೆ, ಉದ್ಗಾತ್ರಗಳಾಗಿದ್ದಾರೆ. ಯದಾ ಭವೇಯು, ಯಾವಾಗ ಅವರಿರುತ್ತಾರೋ, ತೇಷು ತದಾ, ಆಗ ಅವರ ಬಳಿ ಯಾಜಿ ಯಜಮಾನನು ವೃಣಯಾದ್ ವರಂ, ವರ ಕೇಳ್ಕೊಬೇಕಂತ. ಏನು ವರ ಅಂದ್ರೆ ಅದೇ ಹೇಳಿದ್ನಲ್ಲ, ಏನೇನು ಅಪೇಕ್ಷೆಗಳಿರ್ತಾವೋ ಅವನ್ನೆಲ್ಲ ತಿಳ್ಕೊಳ್ರಿ ಅಂತ ತಿಳ್ಕೊಂಡು. ಆತ್ಮನೇ ಯಾಜಿನೇ ವಾಪಿ ಹ್ಯುದ್ಗಾತೈವಂ ವಿದೋ ಯದಿ, ತನಗಾಗಲಿ ಈ ತರಹದ ಉದ್ಗಾತ ವಾಯುದೇವರಂತಹ ಉದ್ಗಾನ ಮಾಡುವ ವ್ಯಕ್ತಿಗಳಿದ್ರೆ ತಮಗೋಸ್ಕರ ಹಾಗೂ ಯಜಮಾನನಿಗೋಸ್ಕರ ಆಗಾಯೇತ, ಇಂಥ ಪದಾರ್ಥ ಬೇಕು ಅಂತ ಭಗವಂತನ ಕುರಿತು ಪ್ರಾರ್ಥನಾ ಮಾಡಿದರೆ ತದ್ಭವೇತ್, ಆ ಪದಾರ್ಥ ದೊರಕೇ ಸಿಗ್ತದೆ. ನಾತ್ರ ಕಾರ್ಯ ಅಭಿಷ್ಟೇ ವಿಚಾರಣ, ಅಲ್ಲ ಪ್ರಾಣದೇವರ ಕಡೆಗೆ ಹೋಗಿ ಕೇಳ್ಕೊಂಡೀವಿ ಸಿಗುತ್ತದೋ ಇಲ್ಲೋ ಅಂತ ಸಂಶಯನೇ ಮಾಡಬೇಡ್ರಿ. ಎಷ್ಟು ದೊಡ್ಡ ಮಾತು. ಯಜ್ಞದಲ್ಲಿ ಒಂದೇ ಅಲ್ಲ, ಯಜ್ಞದಲ್ಲಿ ಮಾತ್ರ ಏನು ಅವರು ಸಾಮಗಾನ ಮಾಡ್ತಾರೆ, ಅದಕ್ಕೆ ಯಜಮಾನನಿಗೆ ಅಭಿಷ್ಟ ಆಗ್ತದೋ ಇಲ್ಲೋ ಅಂತ ಸಂಶಯ ಪಡಬೇಡ್ರಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಪ್ರಾಣೋಪಾಸನೆ ಮಾಡುವಾಗ ಏನು ವಿಶ್ವಾಸ ಇಟ್ಕೊಂಡು ಪ್ರಾಣೋಪಾಸನೆ ಮಾಡ್ರಿ, ನಮ್ಮ ಕಾಮನೆಗಳನ್ನು ವಾಯುದೇವರು ಪೂರ್ಣ ಮಾಡಿಯೇ ಮಾಡುತ್ತಾರೆ ಅಂತ ತಿಳಿದುಕೊಂಡೇ ಉಪಾಸನೆ ಮಾಡಿರಿ. ಇದು ವಿಶ್ವಾಸ. ಕಾಮನೆ ಇರಬೇಕು ಅಂತಲ್ಲ, ಕಾಮನೆ ಪೂರ್ಣ ಮಾಡುವ ಸಾಮರ್ಥ್ಯ ಇದೆ ಅಂತ ವಿಶ್ವಾಸ ಇರಲಿ ಅಷ್ಟೇ. ಓಕೆನಾ? ಮುಂದೆ ಏವಂ ತಂ ಸಾಮನಾಮಾನಂ, ಇದು ವಾಯುದೇವರು ಬಿಟ್ಬಿಡ್ರಿ, ವಾಯುದೇವರನ್ನ ತಿಳಿದುಕೊಂಡ ವ್ಯಕ್ತಿ. ಏವಂ ತಂ ಸಾಮನಾಮಾನಂ ಯೋ ವೇದ ವಾಯುಂ ಯೋ ವೇದ ಸಾದರಂ, ಶ್ರದ್ಧಾಭಕ್ತಿಗಳಿಂದ ಕೂಡಿಕೊಂಡು ಸಾಮನಾಮಕರಾದ ಅರ್ಧನಾರಿ ನರರೂಪರಾದ ವಾಯುದೇವರನ್ನು ಯಾರು ತಿಳ್ಕೊಂಡಿದ್ದಾರೋ ತಸ್ಯ ಇಷ್ಟಲೋಕರಾಗಿತ್ತೇ ನಾಶಾಕಾರ್ಯ ಅರಿಣಾಕ್ವಚಿತ, ಅಂಥವನು ಹೊಂದುವ ಉತ್ತಮ ಲೋಕಗಳ ವಿಷಯದಲ್ಲಿ ಅವನ ಶತ್ರುಗಳು ಇವನಿಗೇನಾ ಲೋಕ ಸಿಗೋದು ಬೇಡ ಏನು ಬೇಡ ಅಂತ ದುರಾಸೆಯನ್ನು ಮಾಡಬೇಡ್ರಿ. ಬರೀ ಲೋಕ ಅಲ್ಲ, ಅವೇನು ಪ್ರಾಣದೇವರು ತಿಳ್ಕೊಂಡಾನ ಅದೇನು ದೊಡ್ಡ ಅವಂಗೆಲ್ಲ ಸಿಗಬೇಕೇನು ಅಂತ ಅವನ ಶತ್ರುಗಳು ಯಾರೂ ಕೂಡ ಅನ್ನಕೂಡದು. ಇನ್ನು ತಸ್ಮಾತ್ ವಾಯುತ್ವಯೋಗ್ಯೈ ಯೇಷಾಂ ಲೋಕ ಪ್ರಕೀರ್ತಿತಾ, ಈ ವಾಯುದೇವರ ಜ್ಞಾನ ಮಾಡಿಕೊಂಡ ವ್ಯಕ್ತಿಗೆ ಇಷ್ಟಿದ್ರೆ ಇನ್ನು ವಾಯುದೇವರೇ ಮಾಡಿದಾಗ ಎಷ್ಟಿರ್ಲಿಕ್ಕಿಲ್ಲ ಹೇಳಿ ನೋಡಂತ ಅಂತ ಪ್ರಶ್ನೆ. ಅದಕ್ಕೆ ಯೇಷಾಂ ಲೋಕ ಪ್ರಕೀರ್ತಿತಾ, ಯಜಮಾನನಿಗೋಸ್ಕರ ಯಾವ ಲೋಕಗಳು ಹೇಳಲಾಗಿವೆಯೋ ಅವೆಲ್ಲ ಉಂಟು. ತೇಷಾಂ ಅಲೋಕ ಶಂಕಾಚನ ಇವ ಕಾರ್ಯ ಕಥಂಚನ, ಅವರಿಗೂ ಕೂಡ ಯಾರು ಲೋಕಗಳು ಸಿಗದೇ ಹೋಗಲಿ ಎನ್ನುವಂತಹ ವಿಚಾರವನ್ನು ಮಾಡಬಾರದು. ಯಾಕ? ಯಸ್ಮಾತ್ ನಾರಾಯಣಸ್ಯ ಅತಿಪ್ರಿಯಾ ಪ್ರಾಣತ್ವ ಯೋಗಿನಃ, ಭಗವಂತನಿಗೆ ಅತ್ಯಂತ ಪ್ರಿಯರಾದವರು, ಭಗವಂತನಿಗೆ ಅತ್ಯಂತ ಪ್ರಿಯರಾದವರು ವಾಯುದೇವರಾದದ್ದರಿಂದ ಅಂತಹ ವಿಚಾರವನ್ನು ಮಾಡಬೇಡ್ರಿ. ಮುಂದೆ ಆಸ್ಯಾದಯತೆ ಇತಿ ಆಯಾಸ್ಯ, ಒಂದು ಶಬ್ದ ಉಪನಿಷತ್ ವ್ಯಾಖ್ಯಾನ ಮಾಡಲಿಲ್ಲ ಅಂತ ಶ್ರೀಮದಾಚಾರ್ಯ ಮಾಡ್ತಾರೆ. ಮುಖದಿಂದ ಬರ್ತಾರಾದ್ರಿಂದ ಪ್ರಾಣದೇವರಿಗೆ ಆಯಾಸ್ಯ ಅಂತ ಹೆಸರು. ಆಸ್ಯಾದಯತೆ ಇತಿ ಆಯಾಸ್ಯ ಅಂತ. ಇನ್ನು ಪ್ರಸಿದ್ಧ ಮೃತ್ಯು ಅಮೃತತ್ವತ್ವಾತ್ ನ ಅತ್ರ ತಿರೋಹಿತಮಿವ ಅಸ್ತಿ, ಮೃತ್ಯೋರ್ಮ ಅಮೃತಂ ಗಮಯ ಅಂತ ಅನ್ನುವಲ್ಲೇನು ಅಷ್ಟು ರಹಸ್ಯವಾದದ್ದಿಲ್ಲ ಅಂದ್ರೆ ಅರ್ಥ ಏನು ಸ್ಪಷ್ಟದ, ನಿಮಗೆ ಗೊತ್ತಾಗ್ತದೆ. ಮೃತ್ಯುವಿನಿಂದ ಅಮೃತದ ಕಡೆಗೆ ಅಂದರೆ ಮರಣದಿಂದ ಮೋಕ್ಷದ ಕಡೆಗೆ ಅನ್ನೋ ಸ್ಪಷ್ಟ ಆಗ್ತದೆ. ಏಷ ಉದ್ಗಾತ ಅಂತ ಬಂದದ. ಯಾರಾಗಿರ್ಬೇಕು ಅವರು? ವಾಯುತ್ವ ಯೋಗ್ಯ, ವಾಯು ಪದವಿಗೆ ಯೋಗ್ಯರಾದವರೇ ಆಗಬೇಕು. ಅವರಿಲ್ಲದೆ ಇದ್ದರೆ ಅವರ ಆವೇಶದಿಂದ ಕೂಡಿದವರಾಗಿರಬೇಕು. ತದ್ಧ ಏತಲ್ ಲೋಕಜಿದೇವೇತಿ, ಅಂಥವರು ಪ್ರಾರ್ಥನಾ ಮಾಡಿದರೆ ಈ ಲೋಕೇನೋ ಪರಲೋಕವೂ ಸಿಗುತ್ತದೆ ಅಂತಂದ್ರೆ ತಸ್ಮಾತ್ ವರ ಅಭಿಯಾಚನಂ, ಅದಕ್ಕೆ ಅಂಥವರ ಬಳಿ ಹೋಗಿ ಕೇಳಿದ್ರೆ ವರ ಸಿಗುತ್ತದೆ ಅಂತ ತಿಳಿದುಕೊಳ್ಳ್ರಿ. ಯಾರು ಸಾಮಗಾನ ಮಾಡಿದರೆ ಇಹಲೋಕ ಅಲ್ಲ ಪರಲೋಕವೂ ದೊರೀತದ ಅಂತಂದ್ರೆ ಅವರಲ್ಲಿ ಕೇಳಲಾರ್ದು ಏನು ಮಾಡ್ಬೇಕು? ನೀವಿನ್ನ ಅವಶ್ಯವಾಗಿ ಕೇಳ್ರಿ ಅಂತ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಉದ್ಗೀತ ಬ್ರಾಹ್ಮಣ ಮುಕ್ತಾಯವಾಯಿತು. ಇನ್ನು ಮಧ್ಯಾಹ್ನದ ಪಾಠದಲ್ಲಿ ಪ್ರಜಾಪತಿ ಬ್ರಾಹ್ಮಣ ಅಂತ ಪ್ರಾರಂಭವಾಗ್ತದೆ. ಶ್ರೀಕೃಷ್ಣಾರ್ಪಣಮಸ್ತು.